ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಕೆಲ ದಿನಗಳ ಹಿಂದೆ ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ವಸತಿಗಳನ್ನ ಡೆಮಾಲಿಷ್ ಮಾಡಿ ಟೀಕೆಗೆ ಗುರಿಯಾಗಿದ್ದಂತಹ ಕರ್ನಾಟಕ ಸರ್ಕಾರ ಕೊನೆಗೆ ಅವರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆ ಕೊಡಿಸೋದಾಗಿ ಘೋಷಣೆ ಮಾಡುತ್ತೆ. ಇದಾದ ನಂತರ ನಿನ್ನೆ ಮೊನ್ನೆ ತಾನೇ ಬಿಜೆಪಿಯ ಕೆಲ ನಾಯಕರು ಸಹ ಆ ಬಡಾವಣೆಗೆ ಭೇಟಿ ಕೊಟ್ಟು ಜನರ ಯೋಗಕ್ಷೇಮಗಳನ್ನ ವಿಚಾರಿಸಿದ್ದಾರೆ. ಇದು ಒಳ್ಳೆಯ ವಿಚಾರ. ಆದ್ರೆ ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ನಿಜವಾಗ್ಲೂ ಸತ್ಯನ ಸುಳ್ಳ ಅಥವಾ ಇದ್ರ ಬಗ್ಗೆ ತನಿಖೆಗಳಾಗ್ಬೇಕಾ ಅನ್ನೋ ಪ್ರಶ್ನೆಯನ್ನ ಎತ್ತಿದೆ. ಹಾಗಾದ್ರೆ ಅವರ ಹೇಳಿಕೆ ಏನು? ಇಲ್ಲಿ ಇರುವಂತವ್ರು ಬಾಂಗ್ಲಾದೇಶದಿಂದ ಬಂದಂತ ನುಸುಳುಕೋರರು ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಅವರಿಗೆ ಮನೆ ಕೊಡೋ ವಿಚಾರವಾಗಿ ಮುಂದೆ ಸರ್ಕಾರ ಯಾವ ರೀತಿ ನಿಲುವುಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋ ಬಗ್ಗೆಯೂ ಸಹ ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಇವತ್ತಿನ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ವಿಜಯ್ ಪ್ರಸಾದ್ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ಕಾರ. ಹಾಗೇನೆ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಗೌಡ ಅವರು ಸಹ ಇದ್ದಾರೆ. ಇನ್ನೇನು ಕೆಲವೇ ಸೆಕೆಂಡುಗಳಲ್ಲಿ ಅಥವಾ ನಿಮಿಷಗಳಲ್ಲಿ ನಮ್ಮ ಚರ್ಚೆಗೆ ಜಾಯಿನ್ ಆಗ್ತಾರೆ. ಅವರು ಸಹ ಕಾರಣಾಂತರಗಳಿಂದ, ಟೆಕ್ನಿಕಲ್ ಇಶ್ಯೂಸ್ ಇಂದ ಸ್ವಲ್ಪ ಡಿಲೇ ಆಗ್ಬಹುದು. ಸರ್, ಮೊದಲನೇದಾಗಿ ವಿಜಯ್ ಪ್ರಸಾದ್ ಸರ್, ನಿಮ್ಗೆ ಎರಡೂ ಪಕ್ಷಗಳು ಬಡವರ ಅಥವಾ ಅಲ್ಪಸಂಖ್ಯಾತರ ಅಥವಾ ನೊಂದವರ ಪರವಾಗಿ ರಾಜಕೀಯದಲ್ಲಿ ಅಥವಾ ಅವರನ್ನ ಮುನ್ನೆಲೆಗೆ ತರುವಂತ ವಿಚಾರವಾಗಿ ಅಥವಾ ಅದೇ ರೀತಿಯ ಒಂದಿಷ್ಟು ಆಶ್ವಾಸನೆಗಳನ್ನ ಕೊಟ್ಕೊಂಡು ಆಡಳಿತಕ್ಕೆ ಬಂದಿರುತ್ತೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಕೂಡ ಅದೇ ರೀತಿ ಆಶ್ವಾಸಗಳನ್ನ ಕೊಟ್ಕೊಂಡು ಬಂದಿತ್ತು. ಈಗ ಈ ರೀತಿ ಡೆಮಾಲಿಷ್ ಮಾಡಿರೋದ್ರ ಬಗ್ಗೆ ನಿಮ್ಮ ಫಸ್ಟ್ ಒಪಿನಿಯನ್ ಏನ್ ಸರ್? ಇದ್ರ ನಂತರ ನಾನು ಬೇರೆ ಬೇರೆ ಆಂಗಲ್ ಪ್ರಶ್ನೆಗಳನ್ನ ಕೇಳ್ತೇನೆ. ನೋಡಿ, ಇವತ್ತು ಒಂದು ಬೆನ್ನೆಲುಬಿಲ್ಲದ ಸರ್ಕಾರ ಅಂತ ಒಂದು ಯಾರಾದ್ರೂ ಪ್ರದರ್ಶನ ಕೊಟ್ಟಿತ್ತು ಅಂತಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಒಂದು ಕಣ್ಣಿಗೆ ಇದು ಬೆನ್ನೆಲುಬಿಲ್ಲದ ಸರ್ಕಾರ. ಆಮೇಲೆ ಅಸಮರ್ಥತೆಯನ್ನ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ 2023 ಇದರಲ್ಲಿ ಅವಧಿಯಿಂದ ನೋಡ್ತಾ ಇದ್ದಾರೆ ಎಷ್ಟು ಅಸಮರ್ಥರಾಗಿದ್ದಾರೆ ಅನ್ನೋದು ಪದೇ ಪದೇ ಪ್ರದರ್ಶಿಸ್ತಾ ಬಂದಿದ್ದಾರೆ. ಈ ಕೋಗಿಲುನು ಅದೇ ತರ ಒಂದು ಅಸಮರ್ಥತೆಯ ಪ್ರದರ್ಶನ. ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಹಚ್ಚೋ ಇದರಲ್ಲಿ ಕಾಂಗ್ರೆಸ್ ನಿಜವಾಗ್ಲೂ ಅದು ಅವ್ರಿಗೊಂಥರ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಯಾಕಂದ್ರೆ ಈ ಓಲೈಕೆ ರಾಜಕಾರಣದಲ್ಲಿ ಕಾಂಗ್ರೆಸ್ದು ಯಾವತ್ತೂ ಎತ್ತಿದ ಕೈ. ಇಲ್ಲಿ ಒಂದು ಕಡೆ ಇದು ಡೆಮಾಲಿಷನ್ ಆಗಿತ್ತು ಅಂತಂದ್ರೆ, ಆಯ್ತಾ, ಡೆಮಾಲಿಷನ್ ಆಗಿತ್ತು ಅಂದ್ರೆ ನಾವು ಅದ್ರ ಪರವಾಗಿ ನಿಂತೀವಿ. ಸರ್ಕಾರದ ಜಾಗ ಯಾರು ಒತ್ತಿಸ್ಕೋಬಾರ್ದು. ಅದು ಒತ್ತುವರಿ ಮಾಡಿದ್ದನ್ನ ತಪ್ಪಾಗಿದೆ. ಅದು ಸರ್ಕಾರ ಒತ್ತುವರಿ ಇದನ್ನ ನಿವೃತ್ತಿಗೊಳಿಸಿದೆ. ಅದಕ್ಕೆ ಸರಿ, ಅದಕ್ಕೆ ನಾವು ಒಪ್ತೀವಿ. ಸರ್ಕಾರ ನಡೆ ಕರೆಕ್ಟ್ ಆಗಿದೆ. ನೀವು ಡೆಮಾಲಿಷ್ ಮಾಡಿರೋದನ್ನ ಒಪ್ತೀರಾ? ಅದು ಸರ್ಕಾರದ ಜಾಗ ಅಲ್ವಾ? ಅದು ಸರ್ಕಾರದ ಜಾಗ. ಆದ್ರೆ ಸರ್ಕಾರ ಈ ರೀತಿಯಾಗಿ ಡೆಮಾಲಿಷ್ ಮಾಡಿರೋ ವ್ಯವಸ್ಥೆನ ನೀವು ಒಪ್ತೀರಾ? ಈ ರೀತಿ ಅನ್ನೋದಕ್ಕಿಂತ ಸರ್ಕಾರ ಡೆಮಾಲಿಷ್ ಮಾಡೋದು ಸರಿ ಇದೆ. ಯಾಕಂದ್ರೆ ಅದು ಸರ್ಕಾರಕ್ಕೆ ಜಾಗ ಸರ್ಕಾರಕ್ಕೆ ಸೇರ್ಬೇಕು. ಆಯ್ತಾ? ಡೆಮಾಲಿಷ್ ಆದ್ಮೇಲೆ ಆ ರೀತಿ ಇದೆಯಲ್ಲ, ಇವಾಗ ನಿಮ್ ಇದಕ್ ಬರ್ತೀನಿ. ಆ ರೀತಿ ಇದೆಯಲ್ಲ, ಮನೆ ಕೊಡೋ ರೀತಿ ಇದೆಯಲ್ಲ, ಔಟ್ ಆಫ್ ದ ಟರ್ನ್ ಕೊಟ್ಬಿಟ್ಟು ಹೋಗ್ಬಿಟ್ಟು ನಿಮ್ ಸ್ಟೇಟ್ಮೆಂಟ್ ನೋಡಿದ್ರೆ ನಂಗೆ ಏನ್ ಅನ್ಸುತ್ತೆ ಅಂದ್ರೆ, ಜನರಿಗೆ ಮನೆ ಕೊಡೋದಕ್ಕೆ ನಿಮ್ದು ವಿರೋಧ ಜಾಸ್ತಿ ಇದೆ. ಆದ್ರೆ ಸರ್ಕಾರ ಈ ಕಾನೂನಾತ್ಮಕವಾಗಿ ಅಥವಾ ಕಾನೂನನ್ನ ಪಾಲಿಸದೇನೆ, ಸಂವಿಧಾನಾತ್ಮಕವಾಗಿ ಪಾಲಿಸದೇನೆ ಡೆಮಾಲಿಷ್ ಮಾಡಿರೋದ್ರ ಬಗ್ಗೆ ನಿಮ್ಮ ವಿರೋಧ ಇದ್ದಂತೆ ಕಾಣಿಸ್ತಾ ಇಲ್ಲ ಸರ್. ಇಲ್ಲ, ಅದು ದಟ್ ಇಸ್ ಯುವರ್ ಅನಾಲಿಸಿಸ್. ನಿಮ್ಮ ಪದಗಳನ್ನ ನನ್ ಬಾಯಿ ಹಾಕ್ಬೇಡಿ. ನಾನು ಹೇಳೋದು ಅಲ್ಲ, ಅದೇ ಕನ್ವೆ ಆಗ್ತಾ ಉಂಟು ಜನರಿಗೆ. ಇಲ್ಲ, ನಾನು ಹೇಳ್ತಾ ಕರೆಕ್ಟ್ ಆಗಿದೆ. ಯಾಕಂದ್ರೆ ಅಕ್ರಮವಾಗಿ ಅದನ್ನ ಜಾಗನ ಆಕ್ರಮಿಸ್ಕೊಂಡಿದ್ದಾರೆ. ಸರ್ಕಾರ ಅದನ್ನ ತೆರವುಗೊಳಿಸಿದೆ. ಸರ್ಕಾರದ ಇದು ಕರೆಕ್ಟ್ ಆಗಿದೆ ಅದು. ಬಟ್ ಅದನ್ನ ನಿರಾಶ್ರಿತರಿಗೆ ಅದ ಔಟ್ ಆಫ್ ದ ಟರ್ನ್ ಹೋಗ್ಬಿಟ್ಟು ನಿಮ್ಗೆ ಅಲ್ಲಿ ವಸತಿ ಮಾಡ್ಕೊಡ್ತೀನಿ ಅಂತ ಕ್ಲೇಮ್ ಮಾಡ್ಬಿಟ್ಟು 188 ಮನೆ ಬರೋ ಜಾಗದಲ್ಲಿ, 188 ಅಪ್ಲಿಕೇಶನ್ ಬರೋ ಜಾಗದಲ್ಲಿ 300ಕ್ಕೂ ಮೇಲ್ಪಟ್ಟು ಅಪ್ಲಿಕೇಶನ್ ಬಂದಿದೆಯಲ್ಲ, ಈ ವ್ಯವಸ್ಥೆ ಇದೆಯಲ್ಲ ಸರ್ಕಾರದ್ದು, ಇದನ್ನ ಔಟ್ ಆಫ್ ದ ಟರ್ನ್ ಹೋಗ್ಬಿಟ್ಟು ಮನೆಗಳು ಕೊಡ್ತೀವಿ ಅಂತ ಹೇಳ್ಕೊಂಡು ಕ್ಲೇಮ್ ಮಾಡ್ಕೊಂಡು ಡಂಗುರ ಹೊಡ್ಕೊಂಡು ನಾವು ನಿಮ್ ಮನೆ ಕೊಟ್ಬಿಡ್ತೀವಿ, ಔಟ್ ಆಫ್ ಕಂಪ್ಯಾಷನ್ ಕೊಟ್ಬಿಡ್ತೀವಿ, ನಾವು ನಿಮ್ಮ ಇದನ್ನ ಕೊಟ್ಬಿಡ್ತೀವಿ ಅಂತ ಹೇಳ್ಕೊಂಡು ಹೊಡಿದಾರಲ್ಲ, ಇದು ತಪ್ಪು. ಅದು ಯಾಕೆ ಅಂತಂದ್ರೆ ಇದರಲ್ಲಿ
ಒಂದು ನಾವೇನ್ ಅಂಶ ನೋಡ್ಬೇಕಾಗಿರೋದು ಓಕೆ ಸರ್, ನಾನು ಮತ್ತೆ ಬರ್ತೇನೆ ಸರ್. ಆದ್ರೆ ಈ ಮಧ್ಯೆ ಸರ್ ಆರ್ ಅಶೋಕ್ ಅವರು ಅಲ್ಲಿ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಕೊಂಡು ಅಲ್ಲಿದ್ದಲ್ಲಂತ ಬಡವರ ಅಥವಾ ಅಲ್ಲಿದ್ದರಂತ ಭಿಕ್ಷೆ ಬೇಡಿ ತಿನ್ನೋರನ್ನ ಸರ್, ಒಂದೇ ಪ್ರಶ್ನೆ ಅಲ್ಲಿದ್ದವರಂತ ಬಡವರನ್ನ ಅಥವಾ ಅಲ್ಲಿದ್ದಂತೆ ಭಿಕ್ಷೆ ಬೇಡ್ಕೊಂಡು ದಿನ ಕಳೆಯುವಂತ ಅದೇ ಒಂದ್ ಹೊತ್ತಿನ ಊಟ ಮಾಡ್ಕೊಂಡು ಜೀವನ ನಡೆಸ್ತಾ ಇರೋನ ಬಾಂಗ್ಲಾದೇಶಿಗಳು ಅಥವಾ ಬಾಂಗ್ಲಾದೇಶದಿಂದ ನುಸುಳ್ಕೊಂಡ್ ಬಂದವರು ಅಂತ ಹೇಳೋದು ಎಷ್ಟು ಸರಿ ಅಂತ ಅನ್ಸುತ್ತೆ ನಿಮ್ಗೆ? ಹೌದು, ಆ ಪದ ಬಳಕೆ ನೋಡಿ. ಹಾಗಾದ್ರೆ ನೀವು ಏನ್ ಹೇಳಿದ್ರಿ ಇವಾಗ, ಬಡವರು, ಒಂದೊತ್ತು ಊಟ ತಿಳ್ತಿರೋರು, ಒಂದೊತ್ತು ಕಷ್ಟಪಟ್ಟು ಊಟ ಮಾಡೋರು ಅಂತೆಲ್ಲ ಹೇಳಿದ್ರಲ್ವಾ? ಅದೇ 2 ತಿಂಗಳ ಹಿಂದೆ ಅದೇ ತರ ಬಡಪಾಯಿಗಳು ಶೃಂಗೇರಿಯಲ್ಲಿ ಜಾಗ ಕಳ್ಕೊಂಡ್ರು. ಆವಾಗ ಈ ತರ ಈ ಕೆ.ಸಿ. ವೇಣುಗೋಪಾಲ್ ಏನಾದ್ರು ಪತ್ರ ಬರೋದ್ರ? ಪಿನರಾಯಿ ವಿಜಯನ್ ಏನಾದ್ರು ತಲೆ ಹಾಕಿದ್ರ? ಆವಾಗ ಕೇರಳದ ಸಂಸದರು ಜಾನ್ ಬ್ರಿಟಾಸ್ ಅನ್ನೋರು ಕೂತ್ಕೊಂಡು ಕೂಲಂಕುಷವಾಗಿ ಈ ಇಂಟರ್ವ್ಯೂ ಕೊಟ್ರ. ಆವಾಗ ರಾಜ್ಯಸಭೆ ನಿಯೋಗ ಬಂದಿತ್ತ ಶೃಂಗೇರಿಗೆ. ಯಾಕೆ ಅಂತಂದ್ರೆ ಆಗ ವಿಪಕ್ಷಗಳು ಮಾತಾಡಿತ್ತ? ಯಾಕೆ ಮಾತಾಡಲಿಲ್ಲ? ಅಲ್ಲ ಸರ್, ಈಗ ನನ್ನ ಪ್ರಶ್ನೆ ಇದ್ದಿದ್ದು ಅಲ್ಲಿದ್ದವರನ್ನ ಬಾಂಗ್ಲಾದೇಶದ ನುಸುಳುಕೋರರು ಅಂತ ಹೇಳಿದ್ರ ಬಗ್ಗೆ ಮಾತ್ರ. ವ್ಯಾಲ್ಯೂಯೇಷನ್ ಮಾಡಿದ್ಯಾರು ಅವರು ನುಸುಳುಕೋರರು ಅಂತ? ಎಷ್ಟು ಸಂಖ್ಯೆಯಲ್ಲಿ ನುಸುಳುಕೋರರಿದ್ದಾರೆ? ದಾಖಲೆಗಳು ಏನಿದೆ ಅಂತ ಬಿಜೆಪಿ ಬಳಿ? ಇವಾಗ ಎಲ್ಲ ದಾಖಲೆಗಳು ಪರಿಶೀಲನೆ ಆಗ್ತಾ ಇದೆಯಲ್ಲ. ಯಾಕಂದ್ರೆ ಇದು ಅಲ್ಲಿ ಬರೋರ್ಗೆ ನಮ್ಮ ನಿಯೋಗ ಹೋಗಿದ್ವಾಗ, ನಮ್ಮ ವಿರೋಧ ಪಕ್ಷದ ಹೋಗಿದ್ವಾಗ ಅಲ್ಲಿ ಒಬ್ರಿಗೂನು ಕನ್ನಡ ಬರ್ತಾ ಇರ್ಲಿಲ್ಲ. ಆಯ್ತಾ? ಒಬ್ರು ಅವ್ರ ವಿರೋಧ ಪಕ್ಷದ ನಾಯಕರು ಅಲ್ಲಿ ಕೂತ್ಕೊಂಡು ಅಲ್ಲಿ ಪ್ರಶ್ನೆ ಮಾಡಿದ್ವಾಗ ಕನ್ನಡ ಬರ್ತಾ ಇರ್ಲಿಲ್ಲ, ಒಂದೇ ಕನ್ನಡದವರು ಬಾಂಗ್ಲಾದೇಶದವರು ಅಂತ ಹೇಳೋದಾದ್ರೆ ನಮ್ಮ ರಾಜ್ಯದಲ್ಲಿರುವಂತಹ ರಾಜಕಾರಣಿಗಳು ಎಷ್ಟೋ ಮಕ್ಕಳಿಗೆ ಕನ್ನಡ ಬರುವುದಿಲ್ಲ. ಒಂದ್ ನಿಮಿಷ ಇರಿ. ಅಲ್ಲಿ ವಿರೋಧ ಪಕ್ಷ ನಾಯಕರು ಪ್ರಶ್ನೆ ಕೇಳಿದ್ವಾಗ ಒಬ್ಬರಿಗೂ ಸರಿಯಾಗಿ ಉತ್ತರ ಕೊಡೋಕೆ ಬರ್ತಾ ಇಲ್ಲ. ನೀವು ಎಲ್ಲಿಂದ ಬಂದಿದ್ದೀರಾ ಅಂತಂದ್ರೆ ಅಲ್ಲಿ ಎಲ್ಲಿಂದ ಬಂದಿದ್ದೀರಾ ಅಂತ ಹೇಳಕ್ಕಾಗಿಲ್ಲ. ಒಂದು ಸಾಮಾನ್ಯ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ನೀವು ಅದನ್ನ ಮುಂದೆ ಇಟ್ಕೊಂಡು ನೀವೇನ್ ಮಾಡ್ತಾ ಇದ್ದೀರಾ ಇವಾಗ? ಈ ಸರ್ಕಾರ ಔಟ್ ಆಫ್ ದ ಟರ್ನ್ ಹೋಗ್ಬಿಟ್ಟು ಮನೆಗಳಿಗೆ ಕೊಡ್ತಾ ಇದೆಯಲ್ಲ, ಅದನ್ನ ಮರೆಸ್ತಾ ಇದ್ದೀರಾ ನೀವು. ಜನಗಳಿಗೆ ಅದು ಹೋಗ್ಬೇಕು. ಯಾಕಂದ್ರೆ ಇವತ್ತಿನ ದಿವಸ ನಾನು ಒಂದು ಪ್ರಶ್ನೆ ಮಾಡಿದೆ, ಕಾಂಗ್ರೆಸ್ ಅವ್ರು ಬರ್ಲಿ, ಕಾಂಗ್ರೆಸ್ ಅವ್ರು ಯಾರು ಇಲ್ಲ. ನೀವು ಹಾಗಾದ್ರೆ ಅಲ್ಲಲ್ಲ, ಏನ್ ಗೊತ್ತಾ, ಇವತ್ತು ಕಾಂಗ್ರೆಸ್ ಅವರು ನಾವು ಎತ್ತಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕಾಗ್ದೇನೆ ಅದನ್ನ ಟೆಕ್ನಿಕಲ್ ಇಶ್ಯೂ ಅಂತ ಬರ್ದೇನೆ ಕೂತಿದ್ದಾರೆ ಅವರು. ನೀವು ಅವಾಗ ಅವ್ರದ್ದು ಖಾಲಿ ಕುರ್ಚಿ ತೋರಿಸ್ಬೇಕಾಗಿತ್ತು. ಖಾಲಿ ಕುರ್ಚಿ ತೋರಿಸ್ಬೇಕಾಗಿತ್ತು ನೀವು. ಸೊ ಹಂಗಿರ್ಬೇಕಾದ್ರೆ ನಾವು ಎತ್ತೋ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಇವತ್ತಿನ ದಿವಸ ಅದೇ ಶೃಂಗೇರಿಲಿ, ಓಕೆ ಶೃಂಗೇರಿದ್ ಬಿಡಿ, ಇವಾಗ 2025ರಲ್ಲಿ 150 ಎಕರೆ. ಪ್ರಶ್ನೆಗೆ ಬರ್ತಾ ಇಲ್ಲ ಸರ್. ನೀವು ನಿಮ್ ಪ್ರಶ್ನೆಗೆ ಅದು ನೀವು ಅನಾಲಿಸಿಸ್ ಮಾಡ್ಕೊಳ್ಳಿ. ನಾನು ಹೇಳೋದು ಅನಾಲಿಸಿಸ್ ಅಲ್ಲ ಸರ್. ಬಿಜೆಪಿ ಕಡೆಯಿಂದ ಒಬ್ಬ ವಿರೋಧ ಪಕ್ಷದ ನಾಯಕರು ಒಂದು ಹೇಳಿಕೆಯನ್ನ ಕೊಡ್ತಾರೆ ಅಂತಂದ್ರೆ ಜನರಿಗೆ ಇದನ್ನ ಪೊಲಿಟಿಕ್ಸ್ ಅಲ್ಲಿ ಮಾಡೋ ಬದಲು ನಾವು ಜನರಿಗೆ ವಿಷಯ ತಿಳಿಸ್ಬೇಕು. ಯಾಕಂದ್ರೆ ಇವತ್ತು ಇದೇ ಜಮೀರ್ ಅಹಮದ್ ವಸತಿ ಸಚಿವರು ಮೊನ್ನೆ ಡಿಸೆಂಬರ್ ನಡೆದಂತ ಚಳಿಗಾಲದ ಅಧಿವೇಶನದಲ್ಲಿ ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ 40 ಪ್ರಶ್ನೆಗಳಿತ್ತು. ಆಯ್ತಾ? ಅದು ಬಿಜೆಪಿಯಿಂದನೂ ಇತ್ತು, ಕಾಂಗ್ರೆಸ್ ಇಂದನೂ ಇತ್ತು, JDS ಇಂದನೂ ಇತ್ತು. ಇಷ್ಟು ಜನ, ಸಾವಿರಾರು ಜನ, ಲಕ್ಷಾಂತರ ಜನಗಳು ಮನೆಗಳಿಗೆ ಬೇರೆ ಬೇರೆ ಸ್ಕೀಮ್ ಅಲ್ಲಿ, ರಾಜೀವ್ ಗಾಂಧಿ ಆಗಿರ್ಬೋದು, PM ಆವಾಸ್ ಯೋಜನಾ ಆಗಿರ್ಬೋದು, ಆಶ್ರಯ ಸ್ಕೀಮ್ ಅಲ್ಲಿ ಆಗಿರ್ಬೋದು, ಇಂಥ ಬೇರೆ ಬೇರೆ ಯೋಜನೆಗಳಲ್ಲಿ ಲಕ್ಷಾಂತರ ಜನಗಳು ಮನೆಗಳಿಗೆ ಅರ್ಜಿ ಹಾಕಿದ್ದಾರೆ. ಆ ಅರ್ಜಿ ಹಾಕಿರೋದ್ರಲ್ಲಿ ಸುಮಾರು ಜನ ಏನೇನ್ ಪ್ರೊಸೀಜರ್ಸ್ ಪ್ರಕಾರ ಏನೇನ್ ದುಡ್ಡು ಕಟ್ಟಬೇಕೋ ಅಷ್ಟನ್ನು ಕಟ್ಟಿದ್ದಾರೆ. ಅವ್ರದ್ದು ಇದನ್ನ ಪ್ರೂವ್ ಮಾಡಿದ್ದಾರೆ. ಅವರ ಆಧಾರ್ ಕೊಟ್ಟಿದ್ದಾರೆ, ರೇಷನ್ ಏನೇನ್ ಅವ್ರದ್ದು ಡ್ಯೂ ಡಿಲಿಜೆನ್ಸ್ ಏನೇನ್ ಐತೋ ಅದೆಲ್ಲಾನು ಕೊಟ್ಟಿದ್ದಾರೆ. ಅವ್ರುಗಳಿಗೆ ಇನ್ನೂ ಕೊಟ್ಟಿಲ್ಲ. ಇದು ಯಾವಾಗ ನಡೆದಿದ್ದು? ಚಳಿಗಾಲದ ಅಧಿವೇಶನದಲ್ಲಿ 40 ಪ್ರಶ್ನೆ,
40 ಶಾಸಕರು ಕೇಳಿದ್ದಾರೆ. ನನ್ನ ಪ್ರಕಾರ ಒಂದು ತನಿಖೆ ನಡಿಬೇಕು, ತನಿಖೆ ನಡಿಬೇಕು. ಅಲ್ಲಿ ಬಾಂಗ್ಲಾದೇಶದವರು ಎಷ್ಟಿದ್ರು ಅನ್ನೋದು ಗೊತ್ತಾಗ್ಬೇಕು, ಅವ್ರು ಎಷ್ಟು ವರ್ಷದಿಂದ ಬಂದಿದ್ರು ಅನ್ನೋದು ಗೊತ್ತಾಗ್ಬೇಕು. ಇದು ಯಾವುದನ್ನು ಗೊತ್ತಾಗ್ದೇನೆ ಹೇಗ್ ಮಾಡ್ಲಿಕ್ಕಾಗತ್ತೆ ಸರ್? ನಾನು ಫಸ್ಟ್ ನಾನು ಹೇಳೋದನ್ನ ನಾನು ಕೇಳ್ಕೊಳ್ಳಿ. ಯಾಕಂದ್ರೆ ಇದು ಜನಗಳು ನೋಡ್ತಾ ಇರ್ತಾರೆ, ಜನಗಳಿಗೆ ವಿಷಯಗಳು ಹೋಗ್ಬೇಕು. ಲಕ್ಷಾಂತರ ಅಪ್ಲಿಕೇಶನ್ಸ್ ಕೊಟ್ಟಿರೋರು ಇವತ್ತಿನ ದಿವಸ ಮನೆ ಇಲ್ದೇನೆ ಇದ್ದಾರೆ. ಅವ್ರುನು ಒಂದ್ ಹೊತ್ತು ಊಟಕ್ಕೆ ಕಷ್ಟ ಪಡ್ತಾ ಇದ್ದಾರೆ. ದಿನ ನಾನು ಪ್ರಶ್ನೆ ನುಳಿಸ್ಕೊತಾ ಇಲ್ಲ, ನೀವು ಪ್ರಶ್ನೆಯಿಂದ ನುಳಿಸ್ಕೊತಾ ಇದ್ರೆ ಇವತ್ತು ನಾನು ಶೋಗೆನೆ ಬರ್ತಾ ಇರಲಿಲ್ಲ ನಾನು ನಿಮ್ಗೆ. ಇಲ್ಲ ಸರ್, ಈಗ ನನ್ನ ಪ್ರಶ್ನೆ ಇರೋದು ಅಶೋಕ್ ಅವರು ಕೋಗಿಲು ಲೇಔಟ್ ಗೆ ವಿಸಿಟ್ ಮಾಡಿದಾಗ ಅವರನ್ನ ಬಾಂಗ್ಲಾದೇಶಿಗರು ಅಂತ ಕರೆದಿದ್ದು ಯಾವ ಆಧಾರದ ಮೇಲೆ, ಯಾವ ದಾಖಲೆ ಇದೆ, ಎಷ್ಟು ಜನ ಬಾಂಗ್ಲಾದೇಶಿಗರಿದ್ದಾರೆ ಅನ್ನೋ ಮಾಹಿತಿ ಇದೆ ಬಿಜೆಪಿ ಬಳಿ ಅಂತ? ಯಾಕೆ ಕರಿಬಾರ್ದು ಹೇಳಿ ನೀವು? ಯು ಟೆಲ್ ಮಿ. ಅದೇ ಸರ್, ಯಾವ ಆಧಾರದ ಮೇಲೆ ಕರಿತೀರಾ ಅಂತ? ಯಾಕೆ ಕರಿಬಾರ್ದು ಹೇಳಿ ಫಸ್ಟ್ ಅದನ್ನ, ಆಮೇಲೆ ಆಧಾರದ ಮೇಲೆ ನೋಡೋಣ. ಯಾವ ಆಧಾರದ ಮೇಲೆ ಯಾಕೆ ಕರಿತೀರಾ ಅಂತ ನಾನು ಕೇಳ್ತೀನಿ ಸರ್. ಅವ್ರು ನಿಜವಾಗ್ಲೂ ಭಾರತೀಯರಾಗಿದ್ರೆ ಅಥವಾ ಕರ್ನಾಟಕದ ಅಥವಾ ಭಾರತದ ಬೇರೆ ಬೇರೆ ಮೂಲೆಗಳಿಂದ ಬಂದಿದ್ದಾಗಿದ್ರೆ ಒಬ್ಬ ಭಾರತೀಯನಿಗೆ ಬಿಜೆಪಿಯ ವಿರೋಧ ಪಕ್ಷದವರು ಅದು ಹೇಗೆ ಬಾಂಗ್ಲಾದೇಶಿಯನ್ನು ಪಟ್ಟ ಕಟ್ಟುತ್ತೆ? ನಾನು ಐ ಸ್ಟ್ಯಾಂಡ್ ಬೈ ಮೈ LOP, ಲೀಡರ್ ಆಫ್ ಆಪೋಸಿಷನ್, ವಿರೋಧ ಪಕ್ಷ ನಾಯಕರು ಹೇಳಿದ್ರು, ಅದನ್ನ ನಾನು ಸಮರ್ಥನೆ. ಸರಿ ಸರ್, ಅದಕ್ಕೆ ನೀವು ದಾಖಲೆಗಳನ್ನು ಬಿಡುಗಡೆ ಮಾಡಿ. ಮಾಡ್ತೀವಿ. ನೀವ್ ಯಾಕೆ ಇದನ್ನ ತಲೆ ಮೇಲೆ ಕೂತ್ಕೊಂಡಿದ್ದೀರಾ? ವಿ ವಿಲ್ ರಿಲೀಸ್ ಇಟ್. ಎಲ್ಲಾನು ಪರಿಶೀಲನೆ ಆಗತ್ತೆ. ಹಾಗಾದ್ರೆ ಈಗ ಸರ್ ಮತ್ತೊಂದು ಎಂತ ಅಂತಂದ್ರೆ, ರಾಜಕಾರಣಿಗಳು ಅಥವಾ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು, ನಾನಾಗಿರ್ಬೋದು, ನೀವಾಗಿರ್ಬೋದು, ಅಥವಾ ಬೇರೆ ಯಾವುದೇ ಜಾಗದಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾತಾಡ್ತಿದ್ದಾರೆ ಅಂತಂದ್ರೆ ನಮ್ಮ ಮಾತಿಗೆ ಒಂದು ತೂಕ ಇರುತ್ತೆ. ನಾವ್ ಯಾವುದೇ ಒಂದು ಹೇಳಿಕೆ ಕೊಟ್ಟರು ಸಹ ಅದು ವ್ಯಾಲಿಡ್ ಆಗಿ ಲೈಫ್ ಟೈಮ್ ಅದು ಇಂಟರ್ನೆಟ್ ಅಲ್ಲಿ ಸೇವ್ ಆಗಿರುತ್ತೆ. ಬಾಂಗ್ಲಾದೇಶಿಗರು ಅನ್ನೋ ಪಟ್ಟವನ್ನ ಹೇಗೆ ಕಟ್ಟಿದ್ರು ಅಂತ ಯಾವ ದಾಖಲೆಗಳಿದೆ ಅಂತ ನಾನು ಕೇಳ್ತಾ ಇರೋದು ಸರ್. ಚರ್ಚೆ ಎಲ್ಲಿಗೆ ತಗೊಂಡೋಗ್ತಾ ಇದಾರ ಅಂತ ನೋಡ್ತಂದ್ರೆ, ಜನಗಳಿಗೆ ವಸತಿ ಸಿಗಬೇಕಾಗಿರೋರು ಸಿಗ್ತಾ ಇಲ್ಲ. ಇವತ್ತು ಅಕ್ರಮವಾಗಿ ಬಂದವ್ರಿಗೆ, ಅಕ್ರಮವಾಗಿ ನೆಲೆಸೋರ್ಗೆ ನೀವು ಮನೆ ಕೊಡ್ತಾ ಇದ್ದೀರಾ, ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ನಾವು. ವಿರೋಧ ಪಕ್ಷದ ನಾಯಕರು ಯಾವ ತರ ಅವರನ್ನ ಅಕ್ರಮವಾಗಿ ನೆಲೆಸಿದ್ದಾರೆ, ಸರ್ಕಾರದ ಜಾಗದಲ್ಲಿ ಬಂದಿದ್ದಾರೆ, ಐ ಎಗ್ರಿ, ನಾನು ಒಪ್ಕೋತೀನಿ. ಅದನ್ನ ನಾನು ಸಹ ಒಪ್ಕೋತೀನಿ. ಅದನ್ನು ಸಹ ಪ್ರಶ್ನೆ ಮಾಡುವ, ಯಾವ ಆಧಾರದಲ್ಲಿ ಅವರಿಗೆ ಮನೆಗಳನ್ನ ಕೊಡ್ತಿದ್ದಾರೆ, ಅವರ ಯಾವ ID ಪ್ರೂಫ್ಸ್ ಗಳನ್ನ ತಗೊಳ್ತಿದಾರೋ ಇಲ್ವೋ ಎಲ್ಲವನ್ನು ಕೇಳೋಣ. ಆದ್ರೆ ಅಶೋಕ್ ಅವರ ಮಾತನ್ನ ನೀವು ಒಪ್ಕೋತೀರಾ? ಬೆಳ್ಳಂಬೆಳಗ್ಗೆನೆ. ಯಾಕಂದ್ರೆ ಸರ್ಕಾರ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ನೀವು ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕಂದ್ರೆ ನಿಮಗೆ ಭಯ ಇದೆ ಸರ್ಕಾರ. ಸರ್, ನಾವು ಸಹ ಪ್ರಶ್ನೆ ಮಾಡಿದೀವಿ ಸರ್. ಅಹಿಂದ ನಾಯಕ ಎಲ್ಲಿ ಹೋದ್ರು ಅಂತಾನೆ ನಾವು ಸಹ ಪ್ರಶ್ನೆ ಮಾಡಿರೋದು. ನೀವು ಇವತ್ತು ಹಿಡ್ಕೊಳ್ಳಿ. ಯಾಕಂದ್ರೆ ನೀವು ಸರ್ಕಾರ ಕೇಳಿ, ಯಾಕೆ ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ಣ ಹಚ್ಚಿದೀರಾ ಅಂತ ಯಾಕೆ ಕೇಳಿ. ಇವತ್ತು ಲಕ್ಷಾಂತರ, ನಾ ಹೇಳಿದ್ನಲ್ಲ, ಈ ಚಳಿಗಾಲ ಅಧಿವೇಶನದಲ್ಲಿ 40 ಪ್ರಶ್ನೆಗಳು ವಸತಿ ಇಲಾಖೆಗೆ ಬಂದಿದೆ. ಲಕ್ಷಾಂತರ ಜನಗಳು ನಿರಾಶ್ರಿತರು ಮನೆಗಳಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಸರಿ ಸರ್, ಅವ್ರು ಬಾಂಗ್ಲಾದೇಶದಿಂದ ಬಂದವ್ರ ಹಾಗಾದ್ರೆ ನಿಮ್ ಪ್ರಕಾರ? ಸರ್ ಹೌದು ಅಥವಾ ಇಲ್ಲ, ಬಾಂಗ್ಲಾದೇಶದಿಂದ ಬಂದವ್ರ ಅವರು? ನೀವ್ ಯಾಕೆ ಅವ್ರ ಹಿಂದೆ ಬಿದ್ದಿದ್ದೀರಾ? ಅವ್ರು ಬರ್ತಾರೆ, ಪ್ರೂವ್ ಮಾಡ್ತಾರೆ. ಇವತ್ತು ನಾಳೆ ಒಂದೆರಡು ದಿವಸ ಪ್ರೂವ್ ಮಾಡ್ತೀವಿ, ಅದು ಹಾಗೆ ಆಗುತ್ತೆ. ಬಾಂಗ್ಲಾದೇಶದಿಂದ ಬಂದವರು ಅಂತ ನೀವು ಒಪ್ಕೊಳ್ತೀರಾ? ಎಲ್ಲಿಂದ ಬಂದಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ನೀವು ಒಂದೆರಡು ದಿವಸ ಟೈಮ್ ಕೊಡಿ, ಆಗತ್ತೆ. ನೀವು ಒಪ್ಕೋತೀರಾ? ಹಾಗಾದ್ರೆ ನಿಮ್ಮ ಹಿರಿಯ ನಾಯಕ ಹೇಳಿರೋದಕ್ಕೆ ನೀವು ಬದ್ಧವಾಗಿದ್ದೀರಾ? ವಿರೋಧ ಪಕ್ಷ ನಾಯಕರು ಅವರು ಹಿಂದೆ ಮುಂದೆ ವಿತೌಟ್ ಎನಿ ಎವಿಡೆನ್ಸ್ ಹೇಳಲ್ಲ. ಓಕೆನಾ? ಅವರು ಸರಿ ಸರ್, ಹಾಗಾದ್ರೆ ಬಾಂಗ್ಲಾದೇಶದಿಂದ ಯಾವ ವರ್ಷ ಬಂದ್ರು ಅನ್ನೋದ್ರ ಬಗ್ಗೆ ಗೊತ್ತಿದ್ಯಾ? ಅಂದ್ರೆ ಈ ವರ್ಷ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ, ಕಾಂಗ್ರೆಸ್ ಆಡಳಿತಕ್ಕೆ ಬಂದ್ಮೇಲೆ ಬಂದಿರೋದು, ಅಥವಾ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅವರು ಬಾಂಗ್ಲಾದೇಶದಿಂದ ಬಂದವರ? ಅದ್ ಯಾವಾಗಲೂ ಬಂದಿರ್ಬೋದು. ಅದೇ ನಿನ್ನೆ ಮೊನ್ನೆ ಅಂತ ಯಾಕೆ ಅದನ್ನ ಬಿಡಿಸಿ ಸಪರೇಟ್ ಆಗಿ ಮಾಡ್ತಿದಾರೆ? ಅದನ್ನ ಬಾಂಗ್ಲಾದೇಶದಿಂದ ಯಾರೋ ಒಬ್ರು ನುಸುಳುಕೋರರು ನಮ್ಮ ದೇಶಕ್ಕೆ ಬರ್ತಿದ್ದಾರೆ ಅಂತಂದ್ರೆ ಅದು ಸೀರಿಯಸ್ ಮ್ಯಾಟ್ರು ಸರ್. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಲೇಬೇಕು. ಚರ್ಚೆ ಮಾಡ್ಲೇಬೇಕು. ನುಸುಳುಕೋರರನ್ನ ಹೇಗೆ ನಮ್ಮ ದೇಶದೊಳಗೆ ಬರೋಕ್ ಸಾಧ್ಯ? ಹೋಮ್ ಮಿನಿಸ್ಟ್ರಿ ಏನ್ ಮಾಡ್ತಾ ಇದೆ? ನೀವು ಇವತ್ತಿನ ಸೆಂಟ್ರಲ್ ಅಲ್ಲಿ ಹೋಮ್ ಮಿನಿಸ್ಟ್ರಿ ಏನ್ ಮಾಡ್ತಾ ಇದೆ? ಇವತ್ತಿನ ಚರ್ಚೆ ಜನ ಪ್ರಶ್ನೆ ಕೇಳ್ತಾರೆ ಸರ್, ಯಾವ್ಯಾವ್ದೋ ದೇಶದಿಂದ ನಮ್ಮ ದೇಶಕ್ಕೆ ನುಸುಳುಕೋರರು ಬರ್ತಿದ್ದಾರೆ ಅಂತಂದ್ರೆ ನಮ್ಮ ಹೋಮ್ ಮಿನಿಸ್ಟ್ರಿ ಏನ್ ಮಾಡ್ತಾ ಇದೆ? ಇವತ್ತಿನ ಚರ್ಚೆ ಕೋಗಿಲು ಸಂಬಂಧ ಅಕ್ರಮವಾಗಿ ನೆಲೆಸಿದ ಡಿಮಾಂಡ್ ಅಥವಾ ಬಾಂಗ್ಲಾದೇಶ ನುಸುಳುಕೋರದ? ನೀವು ಅದನ್ನ ಡಿಸೈಡ್ ಮಾಡಿ. ನೀವು ಫಸ್ಟ್ ಡಿಸೈಡ್ ಮಾಡಿ. ನೀವು
ಇವತ್ತಿನ ಚರ್ಚೆ ಹೇಳಿರೋದು ಕೋಗಿಲು ಸಂಬಂಧಪಟ್ಟಿದ್ದು. ಕೋಗಿಲು ಕೋಗಿಲು ಬಗ್ಗೆನೇ ಸರ್ ಮಾತಾಡ್ತಿರೋದು ನಾನು. ಅಲ್ಲಿ ಬಾಂಗ್ಲಾದೇಶದಿಂದ ನುಸುಳುಕೋರರು ಬಂದಿದ್ದಾರೆ ಅಂತಂದ್ರೆ, ಅಲ್ಲಿ ಬಾಂಗ್ಲಾದೇಶದಿಂದ ನುಸುಳುಕೋರರು ಬಂದಿದ್ದಾರೆ ಅಂತಂದ್ರೆ ಅವ್ರು ಹೇಗ್ ಬಂದ್ರು ಅನ್ನೋದು ಬೇಕಲ್ಲ ಸರ್ ನಮ್ಗೆ. ಇನ್ನೆಲ್ಲಿಂದ ಬಂದಿರ್ತಾರೆ? ವೆಸ್ಟ್ ಬೆಂಗಾಲ್ ಇಂದ ಬಂದಿರ್ತಾರೆ. ಆಯ್ತಾ? ನೀವು ಅದೇ ಸರ್, ಒಂದು ಗಡಿ ಇರುತ್ತಲ್ವಾ ನಮ್ಮ ಭಾರತಕ್ಕೆ, ಒಂದು ಗಡಿ ಅಂತ ಇದೆ. ಆ ಗಡಿ ಗಡಿಯನ್ನ ಕಾಪಾಡೋಕೆ ಅಂತ ಇದ್ದಾರೆ, ಗೃಹ ಇಲಾಖೆ ಅಂತ ಒಂದಿದೆ. ಏರ್ ಡ್ರಾಪ್ ಆದ್ರ ಆಗ್ಲಿ ಬಾರ್ಡರ್ ಇಂದ ಬಂದಿರ್ಲಿ, ಇವತ್ತಿನ ದಿವಸ ಕರ್ನಾಟಕದಲ್ಲೂ SIR ಅದು ಅಗತ್ಯ ಇದೆ. SIR ಬಂದುವಾಗ ಯಾರ್ಯಾರು ನುಸುಳುಕೋರರು ಇದ್ದಾರೆ, ಅವ್ರದ್ದು ಜನ್ಮ ಎಲ್ಲ ಜಾತಕ ಎಲ್ಲ ಸಿಗುತ್ತೆ. ನೀವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸರಿ ಸರ್, ಬಿಹಾರದಲ್ಲಿ SIR ಆಯ್ತಲ್ವಾ? ಬಿಹಾರದಲ್ಲಿ SIR ಕಂಪ್ಲೀಟ್ ಆಗಿ ಎಲೆಕ್ಷನ್ ಸಹ ಮುಗೀತು. ಬಿಹಾರದಲ್ಲಿ ಎಷ್ಟು ಜನ ನುಸುಳುಕೋರರು ಸಿಕ್ಕಿದ್ರು ಸರ್? ಡೈವರ್ಟ್ ಮಾಡ್ತಿದ್ದೀರಾ ನೀವು. ತಿರ್ಗಾನು ನೀವೇ ಶುರು ಮಾಡಿದ್ದು ಸರ್. ನೀವು SIR ಬಗ್ಗೆ ಮಾತಾಡಿದ್ರಿ, ನಾನು SIR ಬಗ್ಗೆ ಒಂದು ಪ್ರಶ್ನೆ ಕೇಳಿದೆ. ನೀವು ಸರ್, ಈಗ ಬಿಹಾರದಲ್ಲಿ SIR ಆಯ್ತು, ನೀವೇ ಹೇಳಿದ್ರಿ SIR ಇಂದ ನುಸುಳುಕೋರರು ಸಿಕ್ಕ ಬೀಳ್ತಾರೆ. ಬೇಡದೇ ಇರೋರು ಅಂದ್ರೆ ಬೇಡದೇ ಇರೋ ವ್ಯಕ್ತಿಗಳೆಲ್ಲ ಎಲೆಕ್ಷನ್ ಇದರಿಂದ ವೋಟರ್ ಲಿಸ್ಟ್ ಇಂದ ಡಿಲೀಟ್ ಆಗ್ತಾರೆ. ನಿಮಗೆ ನೀವು ಸರ್ಕಾರನ ಪ್ರಶ್ನೆ ಮಾಡ್ತಾ ಇಲ್ಲ. ಒಂದ್ ಕಣ್ಣು ಸರ್, ನಾವು ಸರ್ಕಾರನ ಯಾವಾಗ್ಲೂ ಪ್ರಶ್ನೆ ಮಾಡ್ತೀವಿ ಸರ್. ಸರ್ಕಾರದ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡ್ತಿದ್ದೀವಿ. ಇವತ್ತಿನ ದಿವಸ ನೀವು ಕೇಳಿದ್ರೆ ಸರ್ಕಾರನ ಕೇಳಿದಿರಾ? 40 ಸರ್ಕಾರವನ್ನು ಕೇಳಿದ್ದೇವೆ, ಅದಕ್ಕೆ ಕಾಂಗ್ರೆಸ್ ಅವರನ್ನು ಸಹ ಜಾಯಿನ್ ಮಾಡಿದ್ರು, ಆದ್ರೆ ಅವರು ಬಂದಿಲ್ಲ. ನಾವೇನ್ ಮಾಡ್ಲಿಕ್ಕಾಗತ್ತೆ ಹೇಳಿ? ಜಾಗನ ಖಾಲಿ ಇಡಬೇಕು. ಅದಕ್ಕೆ ನೀವಾದ್ರೂ ಉತ್ತರ ಕೊಡಿ ಸರ್. ಸರ್, ಈಗ SIR ಆಯ್ತು, ಸರಿ ಸರ್, ಈಗ ವಿಷಯಕ್ಕೆ ಬರುವ ಸರ್, ಸುಮ್ನೆ ಟೈಮ್ ವೇಸ್ಟ್ ಆಗ್ತದಿಲ್ಲ ಅಂದ್ರೆ. ಸರ್ ಕೇಳ್ಬಿಡಿ, SIR ಆಯ್ತು, ನೀವ್ ಹೇಳ್ದಾಗೆ ನಾನು SIR ಬಗ್ಗೆನೇ ಮಾತಾಡ್ತೇನೆ. SIR ಆಯ್ತು ಬಿಹಾರದಲ್ಲಿ SIR ಆದ್ಮೇಲೆ ಎಷ್ಟ್ ಜನ ನುಸುಳುಕೋರ ಸಿಕ್ಬಿದ್ರು? ಅದ್ರದ್ದು ಅಂಕಿ ಅಂಶಗಳೇನಾದ್ರೂ ಇದೆಯಾ? ಅದೆಲ್ಲ ಎಲೆಕ್ಷನ್ ಕಮಿಷನ್ ಹತ್ರ ಇದೆ, ನೀವು ಅವ್ರ ಹತ್ರ ಹೋಗಿ ತಗೋಬಹುದು. ನೀವು ಎಲೆಕ್ಷನ್ ಕಮಿಷನ್ ಅದನ್ನ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ? ನೀವ್ ಯಾಕೆ ಅದನ್ನ ಕೇಳ್ತಾ ಇಲ್ಲ ಸರ್? ಕೇಳ್ಬೋದಲ್ವಾ? ನೀವು ಪ್ರಶ್ನೆ ಮಾಡಿ, ನಿಮ್ಗೆ ಅಧಿಕಾರ ಇದೆಯಲ್ಲ ಪ್ರಶ್ನೆ ಮಾಡಕ್ಕೆ. ನೀವು ಪ್ಲೀಸ್ ಗೋ ಅಂಡ್ ಅಪ್ಲೈ ಫಾರ್ ಇಟ್. ಯು ಪ್ಲೀಸ್ ಗೋ. ಪ್ರತಿಯೊಂದು ಪ್ರಶ್ನೆಯನ್ನು ಸಹ ನುಡ್ಸ್ಕೊಳ್ತವೆ ಸರ್ ಎಲೆಕ್ಷನ್ ಕಮಿಷನ್. ಏನ್ ಮಾಡೋದು ಹೇಳಿ? ನಾನು ಡೈರೆಕ್ಟ್ ಆಗಿ ಇವತ್ತು ಕಾಂಗ್ರೆಸ್ ಸರ್ಕಾರನ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರನ, ಅವ್ರು ಇಲ್ದಿರೋ ಬೆನ್ನೆಲ್ಲೂ ಬಿಲ್ದಿರುವಂತ ಸರ್ಕಾರನ ಇವತ್ತು ನಾನು ಸಗಟಾಗಿ ಎಲ್ರು ನಿಮ್ಮ ಈ ದಿನ ಟಿವಿ ಚಾನೆಲ್ ಬಂದು ನಾನು ಪಬ್ಲಿಕ್ ಆಗಿ ಹೇಳ್ತಾ ಇದ್ದೀನಿ, ಬೆನ್ನೆಲುಬಿಲ್ಲದ ಸರ್ಕಾರ ಅಂತ. ನೀವು ಹಿಂದೆ ಸರಿತಾ ಇದ್ದೀರಾ. ನೀವು ಸರ್ಕಾರನ ಪ್ರಶ್ನೆ ಮಾಡ್ತಾ ಇಲ್ಲ. ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ ಯಾಕೆ ಹಚ್ತಾ ಇದ್ದೀರಾ? ಇವತ್ತಿನ ದಿವಸ ಲಕ್ಷಾಂತರ ಜನಗಳು ನಿರಾಶ್ರಿತರಾಗಿರ್ಬೇಕಾದ್ರೆ ಔಟ್ ಆಫ್ ದ ಟರ್ನ್ ಹೋಗ್ಬಿಟ್ಟು ನೀವು ತುಷ್ಟೀಕರಣ ರಾಜಕಾರಣ ಮಾಡ್ಕೊಂಡು ಅವ್ರಿಗೆ ಮನೆ ಕೊಡ್ತಾ ಇದ್ರಲ್ಲ, ಯಾಕೆ ಕೊಟ್ಟಿದ್ದೀರಾ? ಹಾಗಾದ್ರೆ ಈ ಹಿಂದೆ ಕೆಲ ದಿನಗಳಿಂದ, ಒಂದು ವಾರದ ಹಿಂದೆ ನಾವು ಮತ್ತೆ ನಮ್ಮ ಕ್ಯಾಮೆರಾ ಪರ್ಸನ್ ಜೊತೆಗೆ ಹೋಗಿ ಕೋಗಿಲು ಬಡಾವಣೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಾವು ಅವಲೋಕಿಸಿದಾಗ ಅಲ್ಲಿರುವಂತ ಜನರು ನಮ್ಗೆ ಅವರ ಆಧಾರ್ ಕಾರ್ಡ್ ಕೊಟ್ರು, ಅವ್ರದ ವೋಟರ್ ID ಕೊಟ್ರು. ಅಂದ್ರೆ ಅಕ್ರಮವಾಗಿ ಬಂದಿರೋರಿಗೆ ಈ ಆಧಾರ್ ಕಾರ್ಡ್, ವೋಟರ್ ID ಎಲ್ಲ ಹೇಗ್ ಸಿಗೋಕ್ ಸಾಧ್ಯ? ಅಥವಾ ಅದನ್ನ ಮಾಡಿಸ್ಕೊಟ್ಟಿದ್ಯಾರು? ಅಲ್ಲಿ ಯಾರಾದ್ರೂ ಥರ್ಡ್ ಪರ್ಸನ್ ಇದ್ರ ಅಥವಾ ಏಜೆನ್ಸಿಗಳೇನಾದ್ರೂ ಇತ್ತ? ಅದೆಲ್ಲ ತನಿಖೆ ಆಗ್ಲಿ, ತನಿಖೆಯಿಂದ ಹೊರಗೆ ಬರ್ಲಿ. ಆಯ್ತಾ? ನಾವಿಬ್ರು ಸ್ಟುಡಿಯೋಲ್ ಕೂತ್ಕೊಂಡು ಚರ್ಚೆ ಮಾಡೋದ್ರಿಂದ ಏನು ಅಂತ ಗೊತ್ತಾಗಲ್ಲ. ತನಿಖೆ ಆಗ್ಲಿ, ತನಿಖೆಯಿಂದ ಗೊತ್ತಾಗತ್ತೆ ಯಾರ್ಯಾರು. ಅಲ್ಲ, ಈ ಚರ್ಚೆಯ ಬಿಸಿ ಸರ್ಕಾರಕ್ಕೆ ಮುಟ್ಟಬಹುದಲ್ವಾ ಸರ್? ನಾನು ನೀವು ಕೂತ್ಕೊಂಡು ಮಾತಾಡ್ತಿದ್ದು ಚರ್ಚೆಯ ಬಿಸಿ ಸರ್ಕಾರಕ್ಕೆ ಮುಟ್ಟಿದ್ರೆ ಬಹುಶಃ ತನಿಖೆಗೆ ಅವಕಾಶ ಮಾಡ್ಕೊಡ್ಬಹುದೇನೋ. ಸರ್ಕಾರಕ್ಕೆ ಒಂದು ಪರ್ಟಿನೆಂಟ್ ಕ್ವೆಶನ್ಸ್ ಇರೋದು ಇವತ್ತಿನ ದಿವಸ ಈ ಔಟ್ ಆಫ್ ದ ಟರ್ನ್ ಕೊಡಕ್ಕೆ ಸರ್ಕಾರಕ್ಕೆ ಯಾವ ನ್ಯಾಯ ಒದಗಿಸ್ತಾ ಇದಾರೆ? ಲಕ್ಷಾಂತರ ಜನರು ಬಿಸಿಲು ಇದರಿಂದ ಕರ್ನಾಟಕ ಹೌಸಿಂಗ್ ಬೋರ್ಡ್ ಮುಂದೆ, ರಾಜೀವ್ ಗಾಂಧಿ ವಸತಿ ಇಲಾಖೆ ಮುಂದೆ ಎಲ್ಲ ಅವ್ರು ಹೋರಾಟ ಮಾಡ್ತಾ ಇದಾರೆ. ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಈ ತುಷ್ಟೀಕರಣ ರಾಜಕಾರಣ ಮಾಡ್ಕೊಂಡು ಒಂದು ಆಪ್ಟಿಕ್ಸ್ ಅನ್ನೋದು ಅಪೀಸ್ಮೆಂಟ್ ಆಪ್ಟಿಕ್ಸ್ ಅಂತ ಮಾಡ್ಕೊಂಡು ಇನ್ನೊಬ್ರಿಗೆ ವಸತಿ ಕೊಡ್ತಾ ಇದಾರೆ. ಲಕ್ಷಾಂತರ ಜನರು ಬೀದಿಲಿ ಹಂಗೇನೆ ಇದಾರೆ, ವಸತಿ ಇಲ್ದೇನೆ. ಅಂತವ್ರನ್ನೇ ಕೊಡ್ತಿರಲ್ಲ, ಯಾವ ನ್ಯಾಯ ಒದಗಿಸ್ತಾ ಇದಾರ ನೀವು ಮೇಡಮ್? ನೀವು ಅದನ್ನ ನೀವು ಇವತ್ತು ಸರ್ಕಾರಕ್ಕೆ ಇವರು KC ವೇಣುಗೋಪಾಲ್ ಫೋನ್ ಮಾಡಿದ್ರು ಅಂತ ಅಂಬೆಗಾಲ್ ಇಟ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಜಿ ಹುಜೂರ್ ಅಂತ ಕೈ ಮುಗಿದ್ಕೊಂಡು ಇವತ್ತು ಅವ್ರಿಗೆ ಮಾಡ್ತಾ ಇದಾರಲ್ಲ. ಹಾಗಾದ್ರೆ ಈ ಕಾಂಗ್ರೆಸ್ ಸರ್ಕಾರ ವಿಧಾನಸೌಧದಿಂದ ನಡೀತಾ ಇದೆಯೋ ಅಥವಾ ನಂಬರ್ 10 ಜನಪಥದಿಂದ ನಡೀತಾ ಇದೆಯೋ? ನಂಬರ್ 10 ಸರ್, ಈಗ ನೀವು ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಅಂತಂದ್ರೆ ಮನೆ ಕೊಡೋದ್ರ ಬಗ್ಗೆ ಅಷ್ಟೇ ಮಾತಾಡ್ತಿದ್ದೀರಾ. ಆದ್ರೆ ನೀವು ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ಏನ್ ಕೇಳ್ಬೇಕು ಅಂತಂದ್ರೆ, ಅವ್ರ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಹೆಂಗ್ ಬಂತು, ಅವ್ರ ಕೈಗೆ ನಮ್ಮ ರಾಜ್ಯದ ಆಧಾರ್ ಕಾರ್ಡ್ ಹೆಂಗ್ ಬಂತು, ಈ ಬಗ್ಗೆನೂ ನೀವು ಪ್ರಶ್ನೆ ಮಾಡ್ಬೇಕು ಸರ್. ಈ ಬಗ್ಗೆ ತನಿಖೆ ಆಗ್ಲಿ ಅಂತ ನೀವು ಹೇಳ್ಬೇಕು. ನಾವು ತನಿಖೆ ಆಗ್ಲಿ ಅಂತ ಹೇಳಿದೀವಲ್ಲ ನಾವು ಆವಾಗ್ಲೇನೆ.
ಇವತ್ತೂ ಹೇಳ್ತಾ ಇದೀವಿ, ವಿರೋಧ ಪಕ್ಷದವರು ಅವ್ರು ಹೇಳಿದ್ದಾರೆ, ಯಾರಿಗ್ ವಿರೋಧ ವೋಟ್ ಪಕ್ಷದ ಹಾಕಿದ್ದಾರೆ, ಅವ್ರು ಯಾರಿಗ್ ವೋಟ್ ಹಾಕಿದ್ದಾರೆ, ಅಲ್ಲಿ ಹೋಗ್ ನಮಗ್ ವೋಟ್ ಹಾಕಿ ಅಂತ ಯಾರು ಕೈ ಮುಗಿದು ಕೇಳ್ಕೊಂಡಿದ್ದಾರೆ, ಎಲ್ಲ ಮಾಹಿತಿಗಳು ಬರ್ಬೇಕಲ್ವಾ? ಹೌದು ಹೌದು, ಎಲ್ಲ ತನಿಖೆಯಲ್ಲಿ ಬರ್ಲೇಬೇಕು. ತನಿಖೆಯಲ್ಲಿ ಬಂದ್ರೇನೆ ಅವ್ರು ಎಲ್ಲಿಯವರು, ಹೆಂಗ್ ಬಂತು, ಅವ್ರು ಎಲ್ಲಿಂದ ಬಂದಿದ್ದಾರೆ, ಯಾವ ರಾಜ್ಯದಿಂದ ಬಂದಿದ್ದಾರೆ, ಅವ್ರಿಗೆಲ್ಲ ಹೆಂಗ್ ಆಧಾರ್ ಕಾರ್ಡ್ ಬಂತು, ಹೆಂಗ್ ರೇಷನ್ ಕಾರ್ಡ್ ಬಂತು ಅಂತ ತನಿಖೆಯಿಂದಾನೇ ಗೊತ್ತಾಗ್ಬೇಕು. ನಾವು ನೀವು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದ್ರಿಂದ ವಿಷಯ ಬಗೆಹರಿಯಲ್ಲ. ತನಿಖೆ ಆಗ್ಬೇಕು, ತನಿಖೆ ಬರ್ಲಿ ಗೊತ್ತಾಗತ್ತೆ ಯಾವ ತರ ಬಂದಿದ್ದಾರೆ, ಅವ್ರಿಗೆ ಐಡಿಯಾ ಎಲ್ಲ ಹೆಂಗ್ ಸಿಕ್ತು ಅಂತ. ಬಟ್ ತಿರ್ಗಾ ಪ್ರಶ್ನೆ ಇರೋದು ಏನು ಅಂತಂದ್ರೆ, ಪ್ರಶ್ನೆ ಇರೋದು ಸರ್ಕಾರ ಯಾಕೆ ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ಣ ಹಚ್ತಾ ಇದೆ, ಯಾಕೆ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದೆ, ಮನೆಗಳನ್ನ ಔಟ್ ಆಫ್ ದ ಟರ್ನ್ ಹೇಗ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಶಿರ್ಸಿಲ್ ಆಗುವಾಗ ಒಂದ್ ತರ ನೋಡ್ತಾರೆ, ಇಲ್ಲಿ ಯಾಕೆ ಒಂದರ ನೋಡ್ತಾರೆ, ಇಲ್ಲಿ ಬಲಿಪಶು ಇದು ಆಗಿರೋದು ಯಾಕೆಂದ್ರೆ ಇಲ್ಲಿ ಬಡಪಾಯಿಗಳು ಯಾರು, ಶಿರ್ಸಿಲ್ ಬಡಪಾಯಿ, ಶಿರ್ಸಿಲ್ ಇರೋರೆಲ್ಲ ಬಡಪಾಯಿ. ಹಾಗಾದ್ರೆ ಇಲ್ಲಿ ಕೋಗಿಲಲ್ಲಿದ್ರಲ್ಲ ಅವರೆಲ್ಲ ಒಂದು ಧರ್ಮಕ್ಕೆ ಸೇರಿದವರು, ಅವರು ಒಂದು ಸಮುದಾಯಕ್ಕೆ ಸೇರಿದವರು, ಅದಕ್ಕೆ ಅವ್ರಿಗೆಲ್ಲ ಬೆಣ್ಣೆ ಹಚ್ಚಿದ್ದಾರೆ. ಆದ್ರೆ ಈಗೊಂದು ಅನುಮಾನ ಮೂಡ್ತಾ ಇದೆ, ಕೋಗಿಲು ಬಡಾವಣೆಯಲ್ಲಿರೋರೆಲ್ಲರೂ ಸಹ ಒಂದ್ ಸಮುದಾಯಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೆ ಅಶೋಕ್ ಅವರನ್ನ ಬಾಂಗ್ಲಾದೇಶಿಗರು ಅಂತ ಕರೆದ್ರ? ಇನ್ನೊಂದ್ಸರಿ ಹೇಳಿ, ನನ್ನ ಪ್ರಶ್ನೆ ಕೇಳ್ಕೊಳ್ಳಿಲ್ಲ. ಕೋಗಿಲು ಬಡಾವಣೆಯಲ್ಲಿ ಇರುವಂತವ್ರೆಲ್ಲರೂ ಸಹ ಒಂದ್ ಸಮುದಾಯಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೆ ಅಶೋಕ್ ಅವರು ಆ ಬಡಾವಣೆ ಜನರನ್ನ ಬಾಂಗ್ಲಾದೇಶದಿಂದ ಬಂದವರು ಅಂತ ಕರೆದ್ರ? ಇಲ್ಲ, ಹಂಗೆಲ್ಲ ಏನಿಲ್ಲ. ಅವ್ರಿಗೆಲ್ಲ ಹೇಳಿದ್ನಲ್ಲ, ಯಾಕಂತಂದ್ರೆ ಈ ಹಿಂದೆ ಸರ್ ಬಿಹಾರದಲ್ಲಿ ಎಲೆಕ್ಷನ್ ಆಗೋಕ್ಕಿಂತ ಮೊದಲು ಅಮಿತ್ ಶಾ ಇಂದ ಹಿಡಿದು ಮೋದಿಯಿಂದ ಹಿಡಿದು ಪ್ರತಿಯೊಬ್ರು ಸಹ ಒಳ ನುಸುಳುಕೋರರನ್ನ ನುಗ್ಗಿ ಹೊಡಿತೀವಿ ಅಂತ ಹೇಳಿದವ್ರೆ. ಕೊನೆಗೆ SIR ಆಯ್ತು, ಆದ್ರೆ ಒಬ್ಬ ನುಸುಳುಕೋರನು ಸಿಕ್ಕಿಲ್ಲ ಅಲ್ಲ. ಅದ್ರಲ್ಲಿ ನುಸುಳುಕೋರರ ಅಂಕಿಅಂಶಗಳೇ ಪತ್ತೆ ಆಗ್ತಾ ಇಲ್ಲ. ಈಗ ನುಸುಳುಕೋರರನ್ನ ನಾವು ನುಗ್ಗಿ ಹೊಡಿತೀವಿ ಅಂತ ಹೇಳಿದಂತ ಸರ್ಕಾರ SIR ರಿಪೋರ್ಟ್ ಬಂದ್ಮೇಲೂ ಸಹ ಯಾಕೆ ನುಸುಳುಕೋರರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ? ಅಂದ್ರೆ ಅನುಮಾನ ಬರುತ್ತಲ್ಲ, ಒಂದ್ ಡೌಟ್ ಬರುತ್ತೆ. ಅಂದ್ರೆ ಇವರು ನುಸುಳುಕೋರರು ಅನ್ನೋ ಪದವನ್ನ ತಮ್ಮ ಎಲೆಕ್ಷನ್ಗೋಸ್ಕರ ಮಾತ್ರ ಬಳಸ್ಕೊಂಡ್ರ, ಜನರನ್ನ ಎತ್ತು ಕಟ್ಟೋಕ್ ಟ್ರೈ ಮಾಡ್ತಿದ್ರ ಅಂತ? ಒಂದು ಬೇಸಿಕ್ ನಿಮ್ಗೆ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಇದ್ರಲ್ಲೇ ಸಾಕ್ಷಿ ಏನಂತಂದ್ರೆ, ಹೇಳಿ ಸರ್. ಬೇಸಿಕ್ ಏನಂತಂದ್ರೆ, ನಿಮ್ಗೆ SIR ಶುರು ಆಗಿದ್ದ ಮುಂಚೆ ಒಂದು ನಂಬರ್ ಸಿಕ್ತು, SIR ಆದ್ಮೇಲೆ ಒಂದು ನಂಬರ್ ಬಂದಿದೆ ಬಿಹಾರಲ್ಲಿ ಅಥವಾ ಬೇರೆ ಕಡೆ ಜಾಗದಲ್ಲಿ. ಆ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಅನ್ನ ಎಲೆಕ್ಷನ್ ಕಮಿಷನ್ ಅವರು 4-5 ವಿಂಗಡಣೆ ಮಾಡಿದ್ದಾರೆ. ಪರ್ಮನೆಂಟ್ ಆಗಿ ಮನೆಯಿಂದ ಆ ರಾಜ್ಯದಿಂದ ಹೊರಗೆ ಹೋದವರು ಅದೆಲ್ಲ ಇದೆಯಲ್ಲ, ಆ ಗ್ಯಾಪ್, ಆ ಮಿಕ್ಕಿದೆಲ್ಲ ಗ್ಯಾಪ್ ಎಲ್ಲೆಲ್ಲಿರುತ್ತೋ ಅದೆಲ್ಲ ಬೇರೆ ರಾಜ್ಯದಿಂದ ಬಂದವರೇ, ಬೇರೆ ದೇಶದಿಂದ ನುಸುಳುಕೋರು ಅಂತಾನೆ ಹೇಳ್ಬೋದು. ಆಯ್ತಾ? ಇಲ್ಲ ಸರ್, ಅಲ್ಲಿ ಡೆತ್ ಆದವ್ರ ಸಂಖ್ಯೆ ಇದೆ, ಇದಕ್ಕಿಂತ ಮರಣ ಹೊಂದೋದ್ರ ಸಂಖ್ಯೆ ಇದೆ, ಊರ್ ಬಿಟ್ಟವ್ರ ಸಂಖ್ಯೆ ಇದೆ, ಮದ್ವೆ ಆಗಿ ಹೋದವ್ರ ಸಂಖ್ಯೆ ಇದೆ. ನಿಮ್ಗೆ ಇದಕ್ಕಿಂತ ಪ್ರೂಫ್ ಬೇಕು ಅಂತಂದ್ರೆ, ನೀವು ದಯವಿಟ್ಟು ಯು ಆರ್ ಫ್ರೀ, ಇದು ಫ್ರೀ ಇದೆ. ನೀವು ಎಲೆಕ್ಷನ್ ಕಮಿಷನ್ಗೆ ನೀವು ಲೆಟರ್ ಬರೀಬಹುದು, ಡೇಟಾ ತರಿಸ್ಕೋಬಹುದು, RTI ಹಾಕ್ಬೋದು, ನಿಮ್ಗೆಲ್ಲ ಮಾಹಿತಿಗಳು ಸಿಗುತ್ತೆ. ಆಯ್ತಾ? ನೀವು ಮಾಹಿತಿ ತಗೊಂಡು ಮಾತಾಡ್ಬೇಕು. ಯಾಕಂದ್ರೆ ಇವತ್ತಿನ ದಿವಸ ನಾನು ಈಗ ಮುಸ್ಲಿಮರ ಮೇಲೆ ಬಿಜೆಪಿಗೆ ಯಾವ ಮಟ್ಟದ ದ್ವೇಷ ಇದೆ ಅನ್ನೋದು ಪ್ರತಿಯೊಂದು ಚುನಾವಣೆಯಲ್ಲೂ ಸಹ ನಾವು ನೋಡ್ಕೊಂಡು ಬಂದಿದ್ದೇವೆ. ವಿಷಯ ಗೊತ್ತಿಲ್ದೇನೆ ಅವರು ಬಂದು ಅದು ನಿಮ್ಮ ಮಾತು, ನಡೆ, ನುಡಿಗಳಲ್ಲೂ ಗೊತ್ತಾಗ್ತಾ ಇದೆ. ಏನು ಈಗ ಸರ್ಕಾರ ಒಂದ್ ತಪ್ಪು ಮಾಡಿದೆ ಸರ್, ಸರ್ಕಾರ ತಪ್ಪು ಮಾಡಿದೆ, ಅವರಿಗೆ ನೋಟಿಸ್ ಕೊಡ್ದೇನೆ ಬಡವರ ಮನೆಗಳನ್ನ ಕೆಡವಿದ್ದು ತಪ್ಪು, ಅದು ಮುಂಜಾನೆ 4 ಗಂಟೆಗೆ ಹೋಗಿ ಕೆಡವಿದ್ದು ತಪ್ಪು. ಹಂಗ್ ತಪ್ಪಾದ್ಮೇಲೆ ಸರ್ಕಾರ ಈಗ ಅದನ್ನ ತಿದ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ ಅಂತ ಅನ್ಸುತ್ತೆ, ಅವರಿಗೆ ಮನೆ ಕೊಡೋ ಮೂಲಕ. ಹಾಗಾದ್ರೆ ನೀವು ಅಕ್ರಮ ಇವಾಗ ಬಿಜೆಪಿ ಯಾಕೆ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ? ಸಪೋಸ್ ಅವ್ರು ಬಾಂಗ್ಲಾದೇಶಿಗರು ಅಂತ ಆದ್ರೆ ಅಂತಂದ್ರೆ, ಸಪೋಸ್ ಅವ್ರು ಬಾಂಗ್ಲಾದೇಶಿಗರ ಆಗಿದ್ದಿದ್ರೆ ಅದು ತನಿಖೆ ಮೂಲಕ ಗೊತ್ತಾಗತ್ತಲ್ಲ. ನೀವು ತನಿಖೆಗೆ ಆಗ್ರಹಿಸಿ. ಹಾಗಾದ್ರೆ ಅಲ್ಲಿ ನೀವು ತನಿಖೆಗೆ ಆಗ್ರಹಿಸೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಮನೆ ಕೊಡ್ತಾ ಇರೋದನ್ನೇ ವಿರೋಧ ಮಾಡ್ತಿದ್ದೀರಾ? ನಾವು ಸರ್ಕಾರಕ್ಕೆ ತಿಳಿ ಹೇಳ್ತಾ ಇದೀವಿ ಏನಂತಂದ್ರೆ, ಅಲ್ಲಿ ನೀವು ಸರ್ಕಾರನೇ ಹೇಳಿರೋದು ಅವರು ಅಕ್ರಮವಾಗಿ ನೆಲೆಸಿದ್ದರು, ಅದು ಸರ್ಕಾರದ ಜಾಗ, ಸರ್ಕಾರದ ಜಾಗನ ಅಕ್ರಮವಾಗಿ ತಗೊಂಡಿದ್ರು, ಅಲ್ಲಿ ಅಕ್ರಮವಾಗಿ 2 ಕಾಲೋನಿ ಬಂದಿದೆ, ಇದೆಲ್ಲ ಹೇಳಿದ್ದು ಸರ್ಕಾರನೇ ಹೇಳಿದ್ದು. ಹಾಗಾದ್ರೆ ಇದಿಷ್ಟು ಅಕ್ರಮ ಆದ್ಮೇಲೆ
ಇದಿಷ್ಟು ಅಕ್ರಮ ಆದ್ಮೇಲೆ ಅಲ್ಲಿರೋರು ಅಕ್ರಮ ಅವರಲ್ವಾ, ಅಕ್ರಮದವರಲ್ವಾ? ಆದ್ರೆ ಬಾಂಗ್ಲಾದೇಶಿಗರು ಅಂತ ಹೇಗ್ ಸರ್ ನೀವು ಡಿಸೈಡ್ ಮಾಡ್ತೀರಿ? ನೀವು ನಿಮ್ ವಿರೋಧ ಪಕ್ಷದ ನಾಯಕರು ಹೇಗ್ ಸರ್ ಡಿಸೈಡ್ ಮಾಡ್ತೀರಿ ಅವ್ರು ಬಾಂಗ್ಲಾದೇಶಿಗರು ಅಂತ? ವಿರೋಧ ಪಕ್ಷದ ನಾಯಕರು ವಿತೌಟ್ ಎನಿ ಎವಿಡೆನ್ಸ್ ಅವ್ರ ಹತ್ರ ಸ್ಟೇಟ್ಮೆಂಟ್ ಕೊಡಲ್ಲ. ಸರಿ ಸರ್, ಅದನ್ನ ಪಬ್ಲಿಕ್ ಅಲ್ಲಿ ಯಾಕೆ ಅದನ್ನ ರಿವೀಲ್ ಮಾಡ್ತಾ ಇಲ್ಲ ಯಾವುದೇ ಎವಿಡೆನ್ಸ್ ಗಳನ್ನ? ವಿರೋಧ ಪಕ್ಷದ ನಾಯಕರ ಸ್ಥಾನ ಜವಾಬ್ದಾರಿಯುತ ಸ್ಥಾನ. ಅವರು ವಿತೌಟ್ ಎನಿ ಎವಿಡೆನ್ಸ್ ಅವರು ಹೇಳಲ್ಲ. ಅದನ್ನ ಮರ್ತಿರೋ ಹಾಗೆ ಕಾಣಿಸ್ತಿದ್ಯಾ ಅಂತ? ಇದಿಷ್ಟುನು ನಾನು ಹೇಳಿರ್ಬೇಕಾದ್ರೆ, ಹಾಗಾದ್ರೆ ಸರ್ಕಾರ ಅಕ್ರಮದವ್ರಿಗೆ ಇದನ್ನ ಜಾಗ ಕೊಡ್ತಾರಲ್ಲ, ಹಾಗಾದ್ರೆ ಈ ಲಕ್ಷಾಂತರ ಜನಗಳು ಅಪ್ಲಿಕೇಶನ್ ಕೊಟ್ಟು ಕೂತಿದಾರಲ್ಲ, ಅವ್ರಿಗೇನು ಉತ್ತರ ಕೊಡ್ತೀರಾ ನೀವು? ಸರ್ಕಾರ ಉತ್ತರ ಕೊಡ್ಲೇಬೇಕು. ಏನ್ ನೀವ್ ಯಾಕೆ ಸರ್ಕಾರನ ಪ್ರಶ್ನೆ ಮಾಡ್ತಾ ಇಲ್ಲ? ನೀವು ಅದನ್ನ ಪ್ರಶ್ನೆ ಮಾಡ್ತಿದೀವಿ ಸರ್, ಅದನ್ನ ಕೇಳೋಕೆ ಅಂತಾನೆ ಅವ್ರನ್ನ ಕರೆದಿದ್ದಾಗಿತ್ತು. ಏನ್ ಮಾಡೋದು ಆದ್ರೆ ಬರ್ಲಿಲ್ಲ. ನೀವು ಖಾಲಿ ಕುರ್ಚಿ ಹಿಡಿಬೇಕಾಗಿತ್ತು. ಯಾಕಂದ್ರೆ ಇವತ್ತು ನಮ್ಮ ಪ್ರಶ್ನೆನ ಅವ್ರ ಸರ್ಕಾರಕ್ಕೆ ಎದುರ್ಸಕ್ ಆಗ್ತಾ ಇಲ್ಲ. ಅವ್ರು ಮುಖ ಮುಚ್ಕೊಂಡು ಓಡೋಗಿದ್ದಾರೆ. ಅವರು ಓಡೋಗಿದ್ದಾರೆ, ಕಾಂಗ್ರೆಸ್ ಅವರು ಓಡೋಗಿದ್ದಾರೆ. ನೀವು ಅವ್ರನ್ನ ಕರೆದ ಬರ್ಲಿಲ್ಲ ಅಂದ್ರೆ ನೀವು ಖಾಲಿ ಕುರ್ಚಿ ಇಡಬೇಕಾಗಿತ್ತು. ನೀವು ಅವಾಗ ನೀವು ಖಾಲಿ ಕುರ್ಚಿನ ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು. ನೀವು ಅದನ್ನ ಪ್ರಶ್ನೆ ಮಾಡೋದು. ಈಗ ನಿಮ್ಮ ಪ್ರಶ್ನೆ ಸರ್ಕಾರಕ್ಕೆ ಏನೇನಿದ್ಯೋ ಆ ಪ್ರಶ್ನೆಗಳನ್ನ ಕೇಳಿ, ಕೊನೆಗೆ ನನ್ನ ಪ್ರಶ್ನೆ ಏನಿದ್ಯೋ ಅದನ್ನ ನಾನು ಕೇಳಿದಾಗ ನೀವು ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು ಸರ್. ನೀವು ಪ್ರಶ್ನೆಯಿಂದ ನುಣುಚ್ಕೊಳ್ಳೋ ಹಾಗಿಲ್ಲ. ನಾನು ರಿಕ್ವೆಸ್ಟ್ ಇದು. ನಾನು ನುಣುಚ್ಕೋತೀನೋ ಬಿಡ್ತೀನೋ ಅದು ನನಗ್ ಬಿಟ್ಟಿದ್ದದು. ಆಯ್ತಾ? ನನಗ್ ಬಿಟ್ಟಿದ್ದು. ನಿಮ್ಮ ಪ್ರಶ್ನೆ ಮೇಲೆ ಹೋಗುತ್ತದು. ನನ್ನ ಪ್ರಶ್ನೆ ಯಾವುದೇ ರೀತಿ ಇರ್ಲಿ ಸರ್, ಅದಕ್ಕೆ ನೀವು ಉತ್ತರ ಕೊಡ್ಬೇಕು. ಯಾವುದೇ ರೀತಿ ಇರ್ಲಿ, ಯಾವುದೇ ರೀತಿ ಇರ್ಲಿ, ಈಗ ಅವರು ಕಲ್ಯಾಣ ಕರ್ನಾಟಕದವರು ಅನ್ನೋ ಒಂದು ಕಲ್ಯಾಣ ಕರ್ನಾಟಕ ಭಾಗದಿಂದನೂ ಸಹ ಅವ್ರು ಬಂದಿದ್ದಾರೆ. ಅಲ್ಲಿರುವಂತ ಒಂದಿಷ್ಟು ಮಂದಿ, ಇನ್ನೊಂದಿಷ್ಟು ಮಂದಿ ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದಿರ್ಬಹುದು. ಯಾಕಂದ್ರೆ ಅವರಿಗೆ ಕನ್ನಡ ಬರ್ದೇ ಇರೋದನ್ನ ನೋಡಿದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ಬಹುದು. ಈ ಆಂಧ್ರ ಪ್ರದೇಶ, ಕೇರಳ, ತಮಿಳ್ ಆ ಕಡೆಯಿಂದನೂ ಬಂದಿರುವಂತ ಸಾಧ್ಯತೆಗಳಿದೆ. ಹೀಗಿದ್ದಾಗ ನಾವು ಒಂದೇ ಮಾತಿಗಲ್ಲಿ ಹೋಗಿ ಜನರ ಮುಖ ನೋಡಿ ಸ್ಟ್ಯಾಂಡ್ ಮಾಡಿದವ್ರ ತರ ಇಲ್ಲಪ್ಪ ಇವ್ರು ಬಾಂಗ್ಲಾದೇಶದಿಂದ ನುಸುಳುಕೋರರು ಅಂತ ಅಂದ್ಬಿಟ್ರೆ, ಅಲ್ಲ ಸರ್, ಅವ್ರು ನಿಜವಾಗ್ಲೂ ಭಾರತೀಯರಾಗಿದ್ದಿದ್ರೆ ಆ ವ್ಯಕ್ತಿ ವೋಟ್ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆ ವ್ಯಕ್ತಿಯ ವೋಟ್ ಹಾಕದ ಯಾವ ಸರ್ಕಾರ ಹಾಕ್ಸ್ಕೊಳ್ತಾ ಇದೆ? ಅವರನ್ನ ಪ್ರೂವ್ ಮಾಡೋಕ್ಕಿಂತ ಮುಂಚೆ ಆರ್ ಅಶೋಕ್ ಅವರು ಯಾಕೆ ಅವ್ರನ್ನ ಬಾಂಗ್ಲಾದೇಶಿಗರು ಅಂತ ಹೇಳ್ಬೇಕಿತ್ತು? ಹಾಗಾದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಮುಸ್ಲಿಮರು ಬಾಂಗ್ಲಾದೇಶಿಗಳ? ನಿಮ್ಮ ಪ್ರಶ್ನೆ ಇರೋದು ಸರ್ಕಾರ ಅಕ್ರಮವಾಗಿ ಔಟ್ ಆಫ್ ದ ಟರ್ನ್ ಮನೆಗಳು ಕೊಟ್ಟಿರೋದು, ಅವ್ರು ಬಾಂಗ್ಲಾದೇಶ ನುಸುಳುಕೋರರು ಅಂತ ಪ್ರಶ್ನೆ. ಅದನ್ನ ಫಸ್ಟ್ ಡಿಸೈಡ್ ಮಾಡಿ, ಆಮೇಲೆ ನಾವು ಮುಂದಿನ ಚರ್ಚೆ. ಇಲ್ಲ ಸರ್, ಎರಡು ಪ್ರಶ್ನೆ ಇತ್ತು ನಂಗೆ. ಕಾಂಗ್ರೆಸ್ ಅವ್ರು ಬಂದಿದ್ರೆ ಯಾವ ಆಧಾರದ ಮೇಲೆ, ಯಾವ ಆಂಗಲ್ ಇಂದ, ಯಾವೆಲ್ಲ ದಾಖಲೆಗಳನ್ನ ನೀವು ಸಂಗ್ರಹಿಸ್ಕೊಂಡು ಅವ್ರಿಗೆ ಮನೆ ಕೊಡ್ತಿದ್ದೀರಾ? ಇದು ಎಷ್ಟು ಸರಿ? ಈ ಹಿಂದಿಂದ ಕ್ಯೂ ಅಲ್ಲಿ ಇದ್ದವರಿಗೆ ಏನ್ ವ್ಯವಸ್ಥೆ ಮಾಡ್ತೀರಾ ನೀವು ಅನ್ನೋದೇ ಪ್ರಶ್ನೆ ಇತ್ತು ನಂದು. ಈ ಪ್ರಶ್ನೆಗೆ ನೀವಂತೂ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ನನ್ನ ಪ್ರಶ್ನೆನೂ ಅದೇ ಆಗಿತ್ತು ಸರ್. ಈ ಹಿಂದೆ ಸಾವಿರಾರು ಜನ ಒಂದು ಸೂರಿಗೋಸ್ಕರ ದುಡ್ಡನ್ನ ಕಟ್ಕೊಂಡು ಕ್ಯೂ ಅಲ್ಲಿ ನಿಂತವ್ರ ಪರಿಸ್ಥಿತಿ ಏನು? ಸರಿ, ನೀವು ಬಡವರಿಗೆ ಮನೆ ಕೊಡ್ತಿದ್ದೀರಾ, ಅದು ಸರಿ, ಅದ್ರ ಬಗ್ಗೆ ನೋ ಅಬ್ಜೆಕ್ಷನ್ಸ್. ಆದ್ರೆ ಈ ಹಿಂದೆ ಇದ್ದವರಿಗೆ ನೀವ್ ಯಾವ ರೀತಿ ಆಶ್ವಾಸನೆ ಕೊಡ್ತೀರಾ ಅನ್ನೋದು ನಮ್ ಪ್ರಶ್ನೆ ಆಗಿತ್ತು. ಏನ್ ಮಾಡೋದು? ಕಾಂಗ್ರೆಸ್ ಅವ್ರು ಬಂದಿಲ್ಲ, ಹಾಗಾಗಿ ನಾನು ನಿಮ್ಗೆ ಈ ಆರ್ ಅಶೋಕ್ ಅವರ ಹೇಳಿಕೆ ಬಗ್ಗೆ ಪ್ರಶ್ನೆ ಕೇಳೋ ಹಾಗಾಯ್ತು. ನೀವು ನೋಡಿ, ಆರ್ ಅಶೋಕ್ ಅವರು ಸರಿ ಸರ್, ನೀವೀಗ ಚುನಾವಣಾ ಆಯೋಗವನ್ನಾದ್ರೂ ನಮ್ಮ ಈ ದಿನದ ಮೂಲಕ ಪ್ರಶ್ನೆ ಮಾಡಿ, ಅವರಿಗೆ ವೋಟರ್ ಐಡಿ ಕೊಟ್ಟಿದ್ ಹೇಗೆ ಅಂತ. ಈಗ ಹಾಗಿದ್ರೆ ಚುನಾವಣಾ ಆಯೋಗ ಹೇಗ್ ಸರ್ ವೋಟರ್ ಐಡಿ ಕೊಡ್ತು? ಅವ್ರ ಹತ್ರ ವೋಟರ್ ಐಡಿ ಇದೆ ಸರ್, ನಾವೇ ಹೋಗಿದ್ದೀವಿ ಅಲ್ಲಿ. ನೀವು ಆ ಪ್ರಶ್ನೆ ಹಾಕ್ಬೇಕು ಅಂತಂದ್ರೆ ನೀವು ಚುನಾವಣಾ ಆಯೋಗದವ್ರನ್ನ ಕರಿಬೇಕಾಗಿತ್ತು. ನಾನ್ ಚುನಾವಣಾ ಮಾಡಕ್ಕಾಗಲ್ಲ. ನೀವು ಪ್ರಶ್ನೆ ಕೇಳಿದ್ರೆ ನೀವು ವಿಪಕ್ಷ ಸ್ಥಾನದಲ್ಲಿ ಇದ್ದೀರಲ್ವಾ ಸರ್? ನೀವು ವಿಪಕ್ಷ ಸ್ಥಾನದಲ್ಲಿ ಇದ್ದೀರಾ. ಅವರು ಬಾಂಗ್ಲಾದೇಶಿಗರು ಅಂತ ಹೇಳುವಾಗ ನಿಮ್ಮ ಹತ್ರ ದಾಖಲೆಗಳಿದೆ, ಆದ್ರೆ ಚುನಾವಣಾ ಆಯೋಗಕ್ಕೆ ಮಾತ್ರ ನೀವು ಪ್ರಶ್ನೆ ಕೇಳೋದಿಲ್ಲ. ಯಾಕೆ? ರಾಜ್ಯದಿಂದ ಬಂದಿದ್ದಾರೆ, ಅವ್ರು ಯಾವ ರಾಜ್ಯದಿಂದ ಬಂದಿದ್ದಾರೆ, ಅವ್ರಿಗೆ ಹೆಂಗ್ ಎಷ್ಟು ವರ್ಷದಿಂದ ಇದಾರಲ್ಲಿ, ಅದೆಲ್ಲಾನು ಅಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು, ಇಬ್ರು ವಿರೋಧ ಪಕ್ಷದ ನಾಯಕರು ಹೋದುವಾಗ ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ, ಸುಮಾರು ಜನ ಮೀಟ್ ಮಾಡಿದ್ದಾರೆ. ಯಾರನ್ನು ಸಮಂಜಸವಾದ ಉತ್ತರ ಕೊಟ್ಟಿಲ್ಲ. ಆಮೇಲೆ ಅಲ್ಲಿಂದ ಇದೆಲ್ಲ ಹೇಳ್ತಾರೆ, ಅದಕ್ಕೆ ತನಿಖೆ ಆಗ್ಬೇಕು ಅಂತಾನೆ ಹೇಳ್ತಾ ಇರೋದು. ತನಿಖೆ ಆಗ್ಲಿ ಬಿಡಿ. ತನಿಖೆ ಆದ್ಮೇಲೆ ಗೊತ್ತಾಗತ್ತೆ ಅವ್ರು ಎಲ್ಲಿಂದ ಬಂದಿದ್ದಾರೆ ಅಂತ ಗೊತ್ತಾಗತ್ತೆ. ಅವ್ರಿಗೆ ಆವಾಗ ನಾವು ಡಿಸಿಷನ್ ತಗೊಳ್ಳೋಣ. ಹೆಂಗ ಅವ್ರಿಗೆ ಈಗ ತನಿಖೆ ಆಗ್ಲಿಕ್ಕೆ ಒಂದಿಷ್ಟು ಪೀರಿಯಡ್ ಅಂತ ಬೇಕಾಗ್ತದೆ. ಆ ಪೀರಿಯಡ್ ತನಕ ಅಲ್ಲಿ ಮನೆ ಉಳಿಸ್ ಹಾಕಿದಾರಲ್ಲ ಸರ್ಕಾರ, ಅವ್ರ ಪರಿಸ್ಥಿತಿ ಏನು? ಪರಿಸ್ಥಿತಿ ಸರ್ಕಾರ ಯೋಚನೆ ಮಾಡ್ಬೇಕು. ಸಜೆಷನ್ಸ್ ಕೊಡಿ ಸರ್ ಸರ್ಕಾರಕ್ಕೆ. ನೀವು ಸಜೆಷನ್ಸ್ ಕೊಡ್ಬೋದು, ನೀವು ವಿಪಕ್ಷದಲ್ಲಿದ್ದೀರಾ.
ಹೀಗೀಗ್ ಮಾಡ್ಬಹುದು, ಈ ರೀತಿಯಾಗಿ ನೀವು ಬಡವರ ಕಷ್ಟಕ್ಕೆ ಸ್ಪಂದಿಸಬಹುದು ಅಂತ ಸಜೆಷನ್ಸ್ ಕೊಡ್ಬಹುದು. ಹಾಗಾದ್ರೆ ಸರ್ಕಾರ ಇರುತ್ತೆ ಅದಕ್ಕೆ. ಸರ್ ಸರ್ಕಾರ ಎಲ್ಲದೂ ಸರ್ಕಾರ ಸರ್ ತಪ್ಪು ಸರ್, ತಪ್ಪು. ಈಗ ವಿಪಕ್ಷ ಇರೋದು ಯಾಕೆ ಅಂತ ನಾನು ಕೇಳ್ತೀನಿ. ನೀವು ಆ ರೀತಿ ಸಲಹೆ ಸೂಚನೆಗಳನ್ನ ಕೊಡದಿದ್ಮೇಲೆ ಮತ್ತೆ ವಿಪಕ್ಷ ಇರೋದು ಯಾಕೆ? ಸರ್ಕಾರ ತಪ್ಪು ಮಾಡಿದಾಗ ಇವತ್ತು ಸರ್ಕಾರನ ಕರೆಕ್ಷನ್ ಮಾಡೋ ಜವಾಬ್ದಾರಿ ವಿರೋಧ ಪಕ್ಷದ್ದು. ಅದೇ ವಿರೋಧ ಪಕ್ಷದ ಕೆಲಸ ನಾವು ಮಾಡ್ತಾ ಇರೋದು. ನೀವು ಅಕ್ರಮವಾಗಿ ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ತಾ ಇರೋದು ನಾವು. ಅಕ್ರಮವಾಗಿ ಮಾಡ್ತಾ ಇರೋ ಅಂತಾನೆ ಹೇಳ್ತಾ ಇರೋದು ನಾವು. ಅಂತವ್ರಿಗೆ ನೀವು ನೀವು ಹಾಗಾದ್ರೆ ನೀವು ಬರೀ ಮನೆ ಕಳ್ಕೊಂಡವ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರಲ್ಲ, ಹಾಗಾದ್ರೆ ಅಪ್ಲಿಕೇಶನ್ ಹಾಕಿದವ್ರಿಗೆ ಅವ್ರ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಅವ್ರ ಬಗ್ಗೆ ಪ್ರಶ್ನೆ ಯಾಕೆ ಇಲ್ಲ? ನೀವು ಪ್ರಶ್ನೆ ಕೇಳೋದು ಅದನ್ನು ಕೇಳ್ತಾ ಇಲ್ವಲ್ಲ ನೀವು? ಅದನ್ನ ಕೇಳ್ತಾ ಇಲ್ಲ ನೀವು. ಯಾಕಂದ್ರೆ ಆಗಿಂದನೂ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಕ್ಯೂ ಅಲ್ಲಿ ನಿಂತವರಿಗೆ ಸರ್ಕಾರ ಯಾವ ರೀತಿ ಸಮರ್ಥನೆ ಮಾಡುತ್ತೆ? ನೀವು ಅದನ್ನ ಅಕ್ರಮವಾಗಿ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣು ಸುಣ್ಣ ಹಚ್ಚೋ ಕೆಲಸ ಸರ್ಕಾರ ಮಾಡಿದ್ದು. ಸರ್ಕಾರ ಆತರ ಉತ್ತರ ಕೊಡೋಕ್ಕಿಂತ ಮುಂಚೆ ಅವ್ರ ಮನೆ ಡೆಮಾಲಿಷನ್ ಆದ ತಕ್ಷಣ ಕೆ.ಸಿ. ವೇಣುಗೋಪಾಲ್ ಫೋನ್ ಮಾಡಿದ್ರು ಅಂತ ಫೋನ್ ಮಾಡಿದ್ರು ಅಂತ ಬೆನ್ಮೂಳೆ ಮುರ್ಕೊಂಡು ಅವ್ರ ತರ ಬಗ್ಗು ಬಿಟ್ಟು ಅವ್ರದ್ದು ನಮಸ್ಕಾರ, ಅವ್ರದ್ದು 188 ಮನೆ ಡೆಮಾಲಿಷನ್ ಮಾಡಿದೀವಿ, ಅವ್ರಿಗೆ ಅಷ್ಟನ್ನು ನಾವು ವಸತಿ ಇಲ್ಲ, ರಾಜೀವ್ ಗಾಂಧಿ ವಸತಿ ಇದರಲ್ಲಿ ವಸತಿ ಯೋಜನೆ ಅಡಿಯಲ್ಲಿ ಮನೆ ಕೊಡ್ತೀವಿ ಅಂತ ಹೇಳೋಕ್ಕಿಂತ ಮುಂಚೆ ಸರ್ಕಾರಕ್ಕೆ ಒಂದು ಪರಿಜ್ಞಾನ ಅನ್ನೋದು ಬೇಕಾಗಿತ್ತು. ಇರ್ಬೇಕಿತ್ತು. ಮೊದಲೇ ಅಲ್ಲಿದ್ದವ್ರು ಬಾಂಗ್ಲಾದೇಶದಿಂದ ಯಾರ್ಯಾರು ಬಂದವರು, ಅಲ್ಲೇ ಇದ್ದವ್ರು ಯಾರ್ಯಾರು ಅಂತ ಡಿವೈಡ್ ಮಾಡಿ ಅವ್ರ ಬಳಿ ಯಾವ್ಯಾವೆಲ್ಲ ಆಧಾರ್ ಕಾರ್ಡ್ಸ್ ಇದೆ, ಯಾವ್ಯಾವ ID ಪ್ರೂಫ್ಸ್ ಗಳಿದೆ ಅಂತ ಚೆಕ್ ಮಾಡಿ ತನಿಖೆ ಮಾಡಿ ನಂತರದಲ್ಲಿ ಅವ್ರಿಗೆ ಮನೆ ಕೊಡಬೇಕಿತ್ತು. ಅದನ್ನೇ ವಿರೋಧ ಪಕ್ಷದವಾಗಿ ನಾವು ಕೂತ್ಕೊಂಡು ಸರ್ಕಾರನ ಎಚ್ಚರಿಸ್ತಾ ಇರೋದು. ನೀವ್ ಹೆಂಗದನ್ನ ಮಾಡಿದ್ರಿ ಅಂತ. ಇವತ್ತಿನ ದಿವಸ ಸದನದಲ್ಲಿ 40 ಪ್ರಶ್ನೆ ಎದ್ದಿದೆ. 40 ಪ್ರಶ್ನೆ ಎದ್ದಿರೋದು ಎಲ್ಲಿಗೆ? ವಸತಿ ಇಲಾಖೆದೇನೆ. ಆ ವಸತಿ ಇಲಾಖೆ ನೀವು ಆ ಪ್ರಶ್ನೆ ನೋಡಿದಿರೋ ಇಲ್ವೋ ಗೊತ್ತಿಲ್ಲ. ಜಮೀರ್ ಅಹಮದ್ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರ ಕೊಟ್ಟಿರೋದ್ರಲ್ಲಿ ಏನ್ ಹೇಳಿದಾರೆ ಗೊತ್ತಾ? ಸದನದ ಒಳಗೆ ಹೇಳಿದ್ದಾರೆ, ಲಕ್ಷಾಂತರ ಜನರು ಅಪ್ಲಿಕೇಶನ್ ಹಾಕಿದ್ದಾರೆ, ಅಪ್ಲಿಕೇಶನ್ ಹಾಕಿಲ್ದವ್ರಿಗೆ ಮನೆ ಕೊಡಕ್ ಆಗಿಲ್ಲ ನಮ್ಗೆ ಅಂತಾನೆ ಸದನದಲ್ಲಿ ಒಳಗೆ ಉತ್ತರ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ವಸತಿ ಸಚಿವರು. ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಶೋಕ್ ಅವರ ಹೇಳಿಕೆ ನಂತರ ಜನರಿಗೆ ಇನ್ನೊಂದು ಅನುಮಾನ ಬರುತ್ತೆ, ಬಿಜೆಪಿ ಬಡವರಲ್ಲೂ ಸಹ ಜಾತಿ ಧರ್ಮವನ್ನ ನೋಡಿ ಡಿವೈಡ್ ಮಾಡ್ತಿದ್ಯಾ ಅಂತ. ಇದರಲ್ಲಿ ಜಾತಿ ಧರ್ಮ ಅಂತ ತಂದಿದ್ದು ಕೆ.ಸಿ. ವೇಣುಗೋಪಾಲ್. ಹಾಗಾದ್ರೆ ಕೆ.ಸಿ. ವೇಣುಗೋಪಾಲ್ ಶಿರ್ಸಿಗೆ ಯಾಕೆ ಬರ್ಲಿಲ್ಲ? ಪಿನರಾಯಿ ವಿಜಯನ್ ಶಿರ್ಸಿಗೆ ಯಾಕೆ ಬರ್ಲಿಲ್ಲ? ಅಲ್ಲಿ ಮನುಷ್ಯರಲ್ವಾ? ಅಲ್ಲಿ ಬಡಪಾಯಿಗಳಲ್ವಾ ಅವರು? ಅಲ್ಲಿ ಬಡವರಲ್ವಾ ಅವರು? ಜಮೀರ್ ಅಹಮದ್ ಅವರು ಏನ್ ಹೇಳಿದ್ರು, ಲಕ್ಷಾಂತರ ಜನ ಅರ್ಜಿ ಹಾಕಿದ್ರು, ಆದ್ರೆ ನಾವೆಲ್ರಿಗೂ ಮನೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ. ನಾನು ಹಿಂಗ ಪ್ರಶ್ನೆ ಮಾಡ್ತಾ ಇದ್ರು, ನಾನು ಮರು ಪ್ರಶ್ನೆ ನಿಮ್ಮನ್ನ ಮಾಡ್ತಾ ಇದ್ದೇನೆ. ಪಿನರಾಯಿ ವಿಜಯನ್ ಯಾಕೆ ಬರ್ಲಿಲ್ಲ? ಕೆ.ಸಿ. ವೇಣುಗೋಪಾಲ್ ಯಾಕೆ ಬರ್ಲಿಲ್ಲ? ಅಲ್ಲಿ ಬಂದ ಕೇಳಿಲ್ಲ? ಅವ್ರು ಬಡಪಾಯಿಗಳಲ್ವಾ? ಅವ್ರು ಬಡವರಲ್ವಾ? ಅವ್ರು ದಿನ ಬೆಳಗಾದ್ರೆ ಅವ್ರು ಕಷ್ಟ ಪಟ್ಕೊಂಡು ಊಟ ಮಾಡ್ತಾ ಇಲ್ವಾ? ಅವರು ಸೂರ್ಯಲ್ಲಿದೆ ಅವ್ರಿಗೆ, ರಾತ್ರಿ ಬಂದು ಹೊಡೆದ್ರಲ್ಲ, ಯಾಕೆ ಬರ್ಲಿಲ್ಲ ಅವ್ರಿಗೆ? ಹಾಗಾದ್ರೆ ಇವತ್ತು ಕರ್ನಾಟಕ ಇದರಲ್ಲಿ 2025 ಬೆಂಗಳೂರಲ್ಲಿ 150 ಎಕರೆ ಜಾಗಗಳನ್ನ ನಾವು ವಾಪಸ್ ಹಿಂಪಡೆದಿದ್ದೇವೆ, ಅಕ್ರಮವಾದ ಬರ್ಸಿದ್ದೇವೆ ಅಂತ ಹೇಳಿದ್ರು. ಆ 150ರಲ್ಲಿ 5 ಎಕರೆ ಈ ಕೋಗಿಲುದು ಸೇರಿದೆ. ಕೋಗಿಲು ಬಡವರು ಮಾತ್ರನಾ ಅಥವಾ ದುಡ್ಡಿದ್ದವರು ಅಧಿಕಾರ ಇದ್ದವರು ಸಹ ಅಕ್ರಮ ಒತ್ತುವರಿ ಮಾಡ್ಕೊಂಡಿದಾರ? ಯಾರು ಅಕ್ರಮ ಮಾಡ್ಕೊಂಡ್ರು ಅಕ್ರಮನೇ. ಅದ್ರಲ್ಲಿ ಏನು ಬಡವ ಶ್ರೀಮಂತನ ನೀವು ಅದನ್ನ ಬೇರೆ ಬೇರೆ ಮಾಡಿ ನೋಡೋದು ನೀವು. ಸರಿ ಆಗಿದೆ. ಇಷ್ಟು ದಿನದಲ್ಲಿ ಎಷ್ಟು ಸರ್ಕಾರ, ಯಾವ ಸರ್ಕಾರ ಎಷ್ಟು ಅಧಿಕಾರದಲ್ಲಿ ಇರುವಂತವ್ರ ಅಥವಾ ಶ್ರೀಮಂತರ ಮನೆಗಳನ್ನ ಒಡೆದಿದೆ, ಅವ್ರಿಗೆ ಜಾಗ ಖಾಲಿ ಮಾಡ್ಲಿಕ್ಕೆ ನೋಟಿಸ್ ಕೊಟ್ಟಿದೆ? 150 ಎಕರೆಯಲ್ಲಿ 5 ಎಕರೆ ಕೋಗಿಲು ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು. ಇನ್ನು 145 ಎಕರೆ ಇದೆಯಲ್ಲ, ಈ 145 ಎಕರೆಗೆ ಕೆ.ಸಿ. ವೇಣುಗೋಪಾಲ್ ಯಾಕೆ ಬರ್ಲಿಲ್ಲ? ಪಿನರಾಯಿ ವಿಜಯನ್ ಯಾಕೆ ಬರ್ಲಿಲ್ಲ? ಜಮೀರ್ ಅಹಮದ್ ಯಾಕೆ ಬರ್ಲಿಲ್ಲ? ಮುಖ್ಯಮಂತ್ರಿಗಳು ಯಾಕೆ ಬರ್ಲಿಲ್ಲ? ನಾವು ಮನೆ ಕೊಡ್ತೀವಿ ಅಂತ, ಔಟ್ ಆಫ್ ದ ಟರ್ನ್ ಮನೆ ಕೊಡ್ತೀವಿ ಅಂತ ಯಾಕೆ ಹೇಳಿಲ್ಲ? ನೀವು ಇದಕ್ಕೆಲ್ಲ ನೀವು ಪ್ರಶ್ನೆ ಕೇಳ್ಬೇಕಲ್ಲ. ಸರ್ಕಾರಕ್ಕೆ ವಿರೋಧ ಪಕ್ಷವಾಗಿ ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತ್ಕೊಂಡು ಈ ಪ್ರಶ್ನೆಗಳನ್ನ ಎತ್ತಿದೀವಿ. ನಾವು ಇವತ್ತು ಎತ್ತಿದೀವಿ. ಅವ್ರಿಗೆ ಹೇಳೋಕ್ಕೆ ಮುಖ ಇಲ್ಲ, ಜನಗಳ ಮುಂದೆ ಮುಖ ತೋರಿಸೋ ಆಗಿಲ್ಲ. ಅದಕ್ಕೇನೆ ಅವ್ರು ಇವತ್ತು ಬಂದಿಲ್ಲ. ನೀವು ಟೆಕ್ನಿಕಲ್ ಇಶ್ಯೂ ಅಂತ ಸಮರ್ಥನೆ ಮಾಡ್ಕೊಂಡು ಅವ್ರನ್ನ ಇವಾಗ ನೀವು ಈ ಚರ್ಚೆಯಲ್ಲಿ ನೀವು ಹೆಂಗ್
ನಾನ್ ಸಮರ್ಥನೆ ಮಾಡ್ಕೊಳ್ತಿರೋದಲ್ಲ ಸರ್, ಅವರನ್ನು ಸಮರ್ಥನೆ ಮಾಡ್ಕೊತಾ ಇದ್ದಾರೆ ನೀವು, ಆಯ್ತಾ? ನಾನ್ ಸಮರ್ಥನೆ ಮಾಡ್ಕೊಳ್ತಿರೋದಲ್ಲ. ಈಗ ಅವರು ಅವ್ರ ಮನೇಲೆಲ್ಲೋ ಇರ್ತಾರೆ, ಬೇರೆ ಕಡೆ ಎಲ್ಲೋ ಇರ್ತಾರೆ. ಖಾಲಿ ಕುರ್ಚಿ ಇಡಬೇಕಾಗಿತ್ತು, ನೀವು ಖಾಲಿ ಕುರ್ಚಿ ಇಡಬೇಕಾಗಿತ್ತು, ನೀವು ಖಾಲಿ ಕುರ್ಚಿ ಹೆಂಗ್ ಸರ್ ಇಡೋದು? ನೀವು ಖಾಲಿ ಕುರ್ಚಿ ಇಡಬೇಕಾಗಿತ್ತು, ನೀವು ಖಾಲಿ ಕುರ್ಚಿ ಸರಿ ಸರ್. ಈಗ ಜಮೀರ್ ಅಹಮದ್ ಅವರು ಲಕ್ಷಾಂತರ ಜನ ಸರಿ ಸರ್, ಜಮೀರ್ ಅಹಮದ್ ಅವರು ಲಕ್ಷಾಂತರ ಜನ ಅರ್ಜಿ ಹಾಕಿದ್ದಾರೆ, ನಾವ್ ಯಾರಿಗೂ ಸಹ ಎಲ್ರಿಗೂ ಸಹ ಮನೆ ಕೊಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ದಾರೆ. ರಾಜಕಾರಣ ಮಾಡ್ಕೊಂಡು, ತುಷ್ಟೀಕರಣ ರಾಜಕಾರಣ ಮಾಡ್ಕೊಂಡು, ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ಔಟ್ ಆಫ್ ದ ಟರ್ನ್ ಮನೆ ಕೊಡ್ತಾ ಇದಾರಲ್ಲ, ಇದು ಯಾವ ಸೀಮೆ ನ್ಯಾಯ? ಅದಕ್ಕೇನೆ ಹೇಳಿದ್ದು, ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ಣ ಹಚ್ತಾ ಇದಾರೆ ಈ ಸರ್ಕಾರ. ಸರ್, ಈಗ ಅರ್ಜಿ ಸಲ್ಲಿಸಿದವ್ರು ಎಲ್ರು ಸಹ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಅರ್ಜಿ ಸಲ್ಲಿಸಿದವ್ರು ಮಾತ್ರನಾ, ಅಥವಾ ಈ ಹಿಂದೆ ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಅರ್ಜಿ ಸಲ್ಲಿಸಿದವ್ರು ಎಲ್ರಿಗೂ ಸಹ ಮನೆ ಸಿಕ್ಕಿದ್ಯಾ? ನೀವು ಏನ್ ಪ್ರಶ್ನೆ ಕೇಳ್ತಾ ಇದೀರಾ? ಅರ್ಜಿ ಸಲ್ಲಿಸಿದವ್ರು ನಿನ್ನೆ ಮೊನ್ನೆ ಸಲ್ಲಿಸಿರ್ತಾರ? ನಿನ್ನೆ ಮೊನ್ನೆ ಸಲ್ಲಿಸಿರ್ತಾರ? ಒಂದ್ 2-3-4-5 ವರ್ಷದಿಂದ ಸಲ್ಲಿಸಿರ್ತಾರಲ್ವಾ? ಅದು ಆ ತರ ಪ್ರಶ್ನೆ ಮಾಡಿ. ಬಿಜೆಪಿ ಅವಧಿಯಲ್ಲಿ ಅರ್ಜಿ ಸಲ್ಲಿಸಿದವ್ರು ಎಲ್ರಿಗೂ ಸಹ ಮನೆ ಸಿಕ್ಕಿದೆ, ಹಂಗಲ್ಲ ಹೇಳ್ತಾ ಇರೋದು, ಆಯ್ತಾ? ಕೆಲವೊಂದು ಟೈಮಲ್ಲಿ ಒಂದೊಂದು ವರ್ಷದಲ್ಲಿ ನಾವು ಸರ್ಕಾರ ಇದುವಾಗ ಯಾರ್ಯಾರಿಗೂ ಇದ್ ಮಾಡ್ತೀವೋ ಎಲ್ಲರಿಗೂ ಮನೆ ಕೊಟ್ಟಿದೀವಿ. ಈ ಆಶ್ರಯ PM ಆವಾಸ್ ಯೋಜನೆಯಲ್ಲಿ ಸುಮಾರು ಜನಕ್ಕೆ ಮನೆಗಳೆಲ್ಲ ಹೋಗಿದೆ. ಈ 2 ವರ್ಷದಿಂದ ಇವಾಗ ನೀವು 40 ಪ್ರಶ್ನೆ ಅಂತ ಹೇಳಿದ್ನಲ್ಲ ಸದನದಲ್ಲಿ, ಆ 40 ಪ್ರಶ್ನೆಯನ್ನ ಏನು ಮಾಡಿದ್ದಾರೆ ಅಂತಂದ್ರೆ, ಜಮೀರ್ ಅಹಮದ್ ಉತ್ತರ ಕೊಡ್ಬೇಕಾದ್ರೆ ಪ್ರತಿ ವರ್ಷನೂ ಎಷ್ಟು ಅಪ್ಲಿಕೇಶನ್ ಬಂತು, ಎಷ್ಟು ಮನೆ ಮಂಜೂರಾಯ್ತು, ಎಷ್ಟು ಮನೆ ಆಗಿದೆ ಅಂತ ಎಲ್ಲ ಕೊಟ್ಕೊಂಡ್ ಬಂದಿದ್ದಾರೆ, ಆಯ್ತಾ? 2019, 20, 20, 21, 21, 22, 22, 23 ಅಲ್ಲಿವರೆಗೂ ಕೊಟ್ಟಿದ್ದಾರೆ. ಆಮೇಲೆ 23, 24, 25 ಕೊಟ್ಟಿದ್ದಾರೆ. ಮನೆ ಹಂಚಿಕೆ ವಿಚಾರಕ್ಕೆ ಬರೋದಾದ್ರೆ ಜನಗಳು ನನ್ನ ಮಾತನ್ನು ಕೇಳ್ತಾ ಇದಾರೆ. ಮುಂದೆ ಸರಿ ಸರ್, ನೀವು ಆಗಿಂದ ಹೇಳಿದ್ದಾನೆ ಹೇಳ್ತಿದ್ರ 40 ಪ್ರಶ್ನೆ ಅಂತ ಅದ್ರ ಮುಂದುವರೆದು ಭಾಗನ್ ಕಂಟಿನ್ಯೂ ಮಾಡ್ಬೇಕಲ್ವಾ ಸರ್? ಮನೆಗಳು ಸಿಕ್ಕಿಲ್ಲ ಅವ್ರಿಗೆ, ಲಕ್ಷಾಂತರ ಅಪ್ಲಿಕೇಶನ್ ಕೊಟ್ಟವ್ರಿಗೆ ಮನೆ ಸಿಕ್ಕಿಲ್ಲ ಇವತ್ತು. ಏನು ಅಂತ ಅವ್ರಿಗೆ ಉತ್ತರ ಕೊಡ್ತಾರೆ ನೀವು? ಏನು ಅಂತ ಸರಿ ಸರ್, ಈಗ ಮನೆ ವಿಚಾರಕ್ಕೆ ಬರೋದಾದ್ರೆ, ಇದೇ ಬಡವರ ವಿಚಾರಕ್ಕೆ ಬರೋದಾದ್ರೆ, ಅರ್ಜಿ ಸಲ್ಲಿಸಿದವ್ರಿಗೆ ಮನೆ ಸಿಕ್ತಿಲ್ಲ ಅನ್ನೋ ವಿಚಾರಕ್ಕೆ ಬರೋದಾದ್ರೆ, ರಾಮ ಮಂದಿರ ನಿರ್ಮಾಣ ಮಾಡುವಂತ ಸಮಯದಲ್ಲಿ ಸುಮಾರು 2,000 ಮನೆಗಳನ್ನ ಆ ಜಾಗದಿಂದ ಖಾಲಿ ಮಾಡಿದ್ರು. ಅವ್ರೆಲ್ರಿಗೂ ಸಹ ಮನೆ ಕೊಟ್ಟಿಲ್ಲ ಅಲ್ವಾ? ಯಾಕೆ? ಇದು ಯಾವ ಸೀಮೆ ನ್ಯಾಯ? ನೋಡಿ, ರಾಮ ಮಂದಿರ ನೀವು ಈ ವಿಷಯ ಕೋಗಿಲು ಮಧ್ಯದಲ್ಲಿ ಅಲ್ಲ ಸರ್, ಬಡವರು ಇಡೀ ದೇಶದಲ್ಲಿರೋರು ಬಡವರು ಎಲ್ರು ಒಂದೇ ಸರ್. ನೀವು ಬೇರೆ ಬೇರೆ ಮಾಡಬಹುದು, ನಾವು ಅವ್ರನ್ನ ಬೇರೆ ಬೇರೆ ಮಾಡೋದಿಲ್ಲ ಜಾತಿ ಧರ್ಮದ ಆಧಾರದಲ್ಲಿ. ಬಡವರೆಲ್ಲರೂ ಒಂದೇ. ಇವತ್ತು ಚರ್ಚೆ ಇರೋದು ಕೋಗಿಲು ವಿಷಯದ ಬಗ್ಗೆ. ನಾವು ಕೋಗಿಲು ವಿಚಾರದ ಬಗ್ಗೆ ಬಂತು, ಬಡವರಿಗೆ ಮನೆ ಕೊಡೋ ವಿಚಾರ ಬಂತು. ಹಾಗಿದ್ರೆ ರಾಮ ಮಂದಿರದಲ್ಲಿ ಬಡವರು ಆ ರೀತಿ ನಿರ್ದಯವಾಗಿದ್ರೆ ನಾವು ಅದನ್ನ ನೋಡ್ಕೊಂಡು ಸುಮ್ನಿರ್ಬೇಕಾ ಸರ್? ರಾಮ ಮಂದಿರ ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ನೊಂದು ದಿವಸ ಚರ್ಚೆ ಇದೆ, ಅದಕ್ಕೆ ನಾನು ಬರ್ತೇನೆ. ಅದಕ್ಕೆ ಕರೀರಿ, ನಾನು ಬರ್ತೇನೆ. ನಾನು ನುಸುಳ್ತಾ ಇಲ್ಲ, ನಿಮ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನೀವು ಫುಟ್ಬಾಲ್ ಗೋಲ್ ಪೋಸ್ಟ್ ತರ ಒಂದ್ಸರಿ ಬಿಹಾರ್ಗೆ ಹೋಗ್ತೀರಾ, ಒಂದ್ಸರಿ ರಾಮ ಮಂದಿರಕ್ಕೆ ಹೋಗ್ತೀರಾ, ಉತ್ತರ ಪ್ರದೇಶಕ್ಕೆ ಹೋಗ್ತೀರಾ, ಕಾಶ್ಮೀರ್ಗೆ ಹೋಗ್ತೀರಾ, ಕನ್ಯಾಕುಮಾರಿಗೆ ಹೋಗ್ತೀರಾ. ನೀವು ಹಂಗ ಫುಟ್ಬಾಲ್ ಗೋಲ್ ಪೋಸ್ಟ್ ಅನ್ನ ಚೇಂಜ್ ಮಾಡ್ತಾ ಇದ್ರೆ ಕೋಗಿಲು ನೀವು ಕರೆದಿರೋದು ಕೋಗಿಲು ಸ್ಟಿಕ್ ಆನ್ ಆಗ್ಬೇಕು. ನೀವು ಫುಟ್ಬಾಲ್ ಗೋಲ್ ಪೋಸ್ಟ್ ತರ ನೀವು ಒಂದೊಂದ್ಸರಿ ಒಂದೊಂದು ಪ್ರಶ್ನೆ ಮಾಡ್ಲೇಬಾರ್ದು. ಹಾಗಾದ್ರೆ ನೀವು ಯಾಕಂತಂದ್ರೆ ಬಿಜೆಪಿ ಅವ್ರದ್ದು ತೂತುಗಳೆಲ್ಲ ಕಂಡುಬಿಡತ್ತಲ್ವಾ? ಬಿಜೆಪಿ ಲೂಪ್ ಹೋಲ್ಸ್ ಗಳು ಕಂಡುಬಿಡತ್ತೆ. ಪ್ರಶ್ನೆ ಮಾಡಿ ಬೇಡ ಅಂತ ಹೇಳ್ತಲ್ಲ, ಬಟ್ ಅದನ್ನ ಉತ್ತರ ಕೊಡ್ಬೇಕಾಗಿರೋದು ನಾನ್ ಡಿಸೈಡ್ ಮಾಡ್ತೀನಿ. ಅದಕ್ಕೆ ಉತ್ತರ ಹೇಳಬೇಕು, ಅದಕ್ಕೆ ಯಾವ ತರ ಹೇಳಬೇಕು ಅನ್ನೋದು ನಾನು ಡಿಸೈಡ್ ಮಾಡ್ತೀನಿ. ಈಗ ರಾಮಪಥ ನಿರ್ಮಾಣ ಮಾಡಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಿ ಅಷ್ಟೊಂದು ಜನರನ್ನ ಬೇರೆ ಮನೆ ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಯಾರಿಗೂ ಮನೆನೇ ಕೊಟ್ಟಿಲ್ಲ ಅಲ್ಲ ಸರ್ ಇನ್ನೂ ತನಕ? ಯಾಕೆ ಅವ್ರು ಹಿಂದೂಗಳಲ್ವಾ ಹಾಗಾದ್ರೆ ಪಾಪ? ಇನ್ನೊಂದು ದಿವಸ ಈ ಚರ್ಚೆ ಬಗ್ಗೆ ಮಾತಾಡಿ, ನಾನು ಅದ್ರ ಬಗ್ಗೆ ಮಾತಾಡ್ತೇನೆ. ನಾನು ಸರ್, ನೀವ್ ಯಾಕೋ ಸಮಾಧಾನದಿಂದ ಉತ್ತರ ಕೊಡ್ತಾ ಇಲ್ಲ. ಇಲ್ಲ, ಅದನ್ನ ನೀವು ಪ್ರಶ್ನೆ ಕೇಳಿದಿರಾ, ಅದಕ್ಕೆ ಉತ್ತರ ಕೊಡ್ಬೇಕಾದ್ರೆ ನಾನು ಸರಿ ಸರ್, ಓಕೆ ಸರ್. ಸರಿ ಸರ್, ಕೊನೆಯದಾಗಿ ಸರ್ಕಾರಕ್ಕೆ ನೀವ್ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ಬೇಕು ಅಂತಿದ್ದೀರೋ ಕರೆಕ್ಟ್ ಆಗಿ ನಿಮ್ಗೆ 60 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ ಸರ್. ಏನೇನ್ ಪ್ರಶ್ನೆಗಳನ್ನ ಕೇಳ್ಬೇಕು ಅಂತಿದ್ರೋ ಕೇಳಿ, ನಾವ್ ಈ ಚರ್ಚೆಯನ್ನ ಮುಗಿಸೋಣ ಸರ್. ಒಂದೇ ನಿಮಿಷ. ನೀವು ಪ್ರಶ್ನೆಗಳು ಕೇಳ್ಬೇಕು ಅಂತ ಹೇಳಿದ್ರಲ್ಲ, ನಾನು ಹೇಳ್ಬಿಡ್ತೀನಿ. ಯಾಕಂದ್ರೆ ಏನೇನ್ ಪ್ರಶ್ನೆಗಳು ಕೇಳ್ಬೇಕು ಅನ್ನೋದು ನಾನೆಲ್ಲ ಬರ್ಕೊಂಡಿದ್ದೇನೆ ಸರ್ಕಾರಕ್ಕೆ. ಏನಂತಂದ್ರೆ ಇವಾಗ ಸರ್ 60 ಸೆಕೆಂಡ್ ಮಾತ್ರ.
60 ಸೆಕೆಂಡ್ ಹಾ, ಬೇಗ ಹೇಳ್ಬಿಡಿ ಸರ್. ಸರ್ವೆ ನಂಬರ್ ಏನು, ನಂಬರ್ ಆಫ್ ಎಕರೆ, ಬೂತ್ಸ್ ಕವರ್ಡ್, ಎಪಿಕ್ ಕಾರ್ಡ್, ಬಿಬಿಎಂಪಿ, ಜಿಬಿಎ ವಾರ್ಡ್, ಆಮೇಲೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಹೆಸರು, ನಂಬರ್ ಆಫ್ ಫ್ಯಾಮಿಲೀಸ್ ಎಫೆಕ್ಟೆಡ್, ನಂಬರ್ ಆಫ್ ಹೌಸಸ್ ಡೆಮೊಲಿಶ್ಡ್, ರಿಲಿಜನ್, ಕ್ಯಾಸ್ಟ್ ಪರ್ಸನ್ಸ್, ವೆನ್ ಡಿಡ್ ದೇ ಸೆಟಲ್, ಯಾವಾಗ ಸೆಟಲ್ ಮಾಡಿದ್ರು, ಪ್ರೀವಿಯಸ್ 5 years ಗೂಗಲ್ ಮ್ಯಾಪ್ಸ್, ಎಲೆಕ್ಟ್ರಿಸಿಟಿ ಯಾವಾಗ ವಿದ್ಯುತ್ ಕೊಟ್ರು, ವಾಟರ್ ಕನೆಕ್ಷನ್ ಯಾವಾಗ ಕೊಟ್ರು, ಲೋಕಲ್ ಆಧಾರ್ ಕಾರ್ಡ್ ಯಾವಾಗ ಕೊಟ್ರು, ಆಕ್ಯುಪೇಷನ್ ಆಫ್ ಮೇಲ್ ಮೆಂಬರ್ಸ್, ಬಾಂಗ್ಲಾದೇಶ್, ರೋಹಿಂಗ್ಯಾ, ಮುಸ್ಲಿಮ್ಸ್, SC, ST, ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಫ್ರಮ್ ಅದರ್ ಸ್ಟೇಟ್ಸ್, ಅದೆಲ್ಲ ಡೀಟೇಲ್ಸ್ ಬೇಕು. ನಂಬರ್ ಆಫ್ ನೋಟಿಸಸ್ ಇಶ್ಯೂಡ್, ವಾಟ್ ಇಸ್ ದ ಗವರ್ಮೆಂಟ್ ಪ್ಲಾನ್ ಆನ್ ದ ಲ್ಯಾಂಡ್, ಆಮೇಲೆ ಚೆಕ್ ಬಂದಿ ಆಫ್ ದ ಏರಿಯಾ, ಫೆಸಿಲಿಟೀಸ್ ಗಿವನ್ ಟು ದ ಪರ್ಸನ್ಸ್, ಸ್ಕೂಲ್, ಮೆಡಿಕಲ್ ಕಾಲೇಜು ಫೆಸಿಲಿಟೀಸ್ ಏನೇನು ಕೊಟ್ಟಿದ್ದಾರೆ ಸರ್ಕಾರ, ವೇರ್ ಇಸ್ ದಿ ಫ್ಲಾಟ್ ಬಿಂಗ್ ಅಲಾಟ್, ಎಲ್ಲಿಂದ ಫ್ಲಾಟ್ ಅಲಾಟ್ ಆಗ್ತದೆ, ನಂಬರ್ ಆಫ್ ರೋಹಿಂಗ್ಯಾ ಕ್ಯಾಂಪ್ಸ್ ಇನ್ ಬೆಂಗಳೂರು, ನಂಬರ್ ಆಫ್ ಬಾಂಗ್ಲಾದೇಶ್ ಕ್ಯಾಂಪ್ ಅದರದ್ದು, ಅದ್ರ ಜೊತೆಗೇನೆ ನಂಬರ್ ಆಫ್ ಇದ್ರದ್ದು, ಅದ್ರ ಜೊತೆಗೇನೆ ಹೂ ಇದ್ರ ಬಗ್ಗೆ ಯಾರು ಡೆಮಾಲಿಷನ್ಗೆ ಆರ್ಡರ್ ಕೊಟ್ರು, ಆಮೇಲೆ ಫ್ಯಾಮಿಲಿ ಟ್ರೀ ಆಫ್ ದ ಪರ್ಸನ್ಸ್ ಅಫೆಕ್ಟೆಡ್, ಡೊಮಿಸಿಲರಿ ಸ್ಟೇಟಸ್ ಅಂಡ್ ಹೂ ಇಶ್ಯೂಡ್ ಡೊಮಿಸೈಲ್ ಸರ್ಟಿಫಿಕೇಟ್, ಒರಿಜಿನಲಿ ಸರ್ ಸಮಯ ಮುಗಿತಾ ಇದೆ. ಇದೆಲ್ಲದಕ್ಕೂ ಜೊತೆಗೆ ಮತ್ತೊಂದು ಏನ್ ಸೇರಿಸಬೇಕು ಗೊತ್ತಾ ಸರ್, ಆ ಒಂದು ಬಡಾವಣೆ ಅಥವಾ ಆ ಒಂದು ಏರಿಯಾಗೆ ನಮಗೆ ವೋಟ್ ಕೊಡಿ ದಯವಿಟ್ಟು, ನಾವು ನಿಮ್ಮ ಬಾಳನ ಸುಭೀಕ್ಷೆ ಮಾಡ್ತೇವೆ, ನೀವು ಕೇಳಿದ್ದನ್ನ ಕೊಡ್ತೇವೆ, ನಿಮ್ಗೆ ಏನೇನ್ ಬೇಕೋ ಎಲ್ಲವನ್ನ ನಾವು ಅನುಗ್ರಹಿಸ್ತೇವೆ ಅಂತ ಅನ್ಕೊಂಡು ಯಾರ್ಯಾರೆಲ್ಲ ವೋಟ್ ಕೇಳಿದ್ರಲ್ಲ ಅವ್ರ ಲಿಸ್ಟ್ ಒಂದ್ ತೆಗಿಬೇಕು. ಅದು ಯಾವ ಕಾನ್ಸ್ಟಿಟ್ಯೂನ್ಸಿ ಬರೋದು, ಬ್ಯಾಟ್ರನ್ಪುರ ಅಲ್ವಾ? ಕೇಳಿ, ಯಾರು ಕೇಳಿದ್ರ ಅಂತ ಗೊತ್ತಾಗತ್ತೆ. ಅಲ್ಲಿನ MLA ಕೇಳೋಣ, ಅಲ್ಲಿನ MLA ಯಾರು. ಸರಿ ಸರ್, ಓಕೆ ಸರ್. ಇಷ್ಟೊತ್ತು ನಮ್ ಜೊತೆ ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ವೀಕ್ಷಕರೇ ನೋಡಿದ್ರಲ್ವಾ, ಇದಿಷ್ಟು ಕೋಗಿಲು ಭಾಗದ ಕೋಗಿಲು ಬಡಾವಣೆಯಲ್ಲಿ ನಡೆದಂತ ಒಂದು ಡೆಮೋಲಿಶ್ ಪ್ರಕ್ರಿಯೆ ಬಗ್ಗೆ ಆರ್ ಅಶೋಕ್ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನ ಬಿಜೆಪಿಯ ವಕ್ತಾರರು ಯಾವ ರೀತಿ ಒಪ್ಕೊಳ್ತಾರೆ ಅಥವಾ ಯಾವ ರೀತಿ ಅದಕ್ಕೆ ಉತ್ತರ ಕೊಡ್ತಾರೆ ಅನ್ನೋ ಬಗ್ಗೆ ಚರ್ಚೆ ಆಗಿತ್ತು. ಬಟ್ ಕಾರಣಾಂತರಗಳಿಂದ ಕಾಂಗ್ರೆಸ್ ಅವರು ಕೊನೆ ಮೂಮೆಂಟ್ ಅಲ್ಲಿ ಜಾಯ್ನ್ ಆಗ್ಲಿಕ್ಕೆ ಆಗ್ಲಿಲ್ಲ ಅಂತ ನಮ್ಗೆ ಮೆಸೇಜ್ ಮಾಡ್ಬಿಟ್ರು. ಬಟ್ ಅವರು ಬರ್ತೀನಿ ಅಂತ ಹೇಳಿದ್ರು, ಗೊತ್ತಿಲ್ಲ ಏನಾಯ್ತು ಅನ್ನೋದು. ಸೊ ಮುಂದಿನ ಚರ್ಚೆಯಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು